ಸೂಕ್ಷ್ಮವಾದ ಅರಿವು ನಿನಗಿಲ್ಲ. ನಿರ್ದಿಷ್ಟತೆ ಇಲ್ಲ ನೋಡು. ಖಂಡಿತವಾಗಿ ಹೇಳ್ತೇನೆ, ಚಿಂತೆ ಮಾಡಬೇಡ. ನೀನು ಆಡುವ ಮಾತು, ಓಡಾಡುವ ರೀತಿ, ಇದನ್ನೆಲ್ಲ ಕಂಡಾಗ ಸ್ವಲ್ಪ ಮೇಲಿನವನು ಅಂತ ಅನ್ನಿಸುವುದು ಸ್ಪಷ್ಟ. ಅಲ್ಲ, ನಾನು ಮೇಲಿನವನು ಅಂತ ನೀನು ಹೇಳ್ತಾ ಇದ್ದೆ ಅಂತ ಆದ್ರೆ ಕೆಳಗಿನ ಸ್ಥಳ ಅಂತ ಅರ್ಥ. ಅರ್ಥ ಆಯ್ತು ನನಗೆ. ಅಂದ್ರೆ ಇದು ಉರಗಲೋಕ. ಉರಗಲೋಕ. ಹೌದು ಹೌದು ಹೌದು. ನಿನಗೆ ಓಡಾಡುವಾಗ್ಲೂ ಗೊತ್ತಾಗ್ಲಿಲ್ವಾ? ಕೆಳಗ್ ಬಂದ ನಾನು. ನಿನ್ಗೆ ಓಡಾಡುವಾಗ್ಲೂ ಗೊತ್ತಾಗ್ಲಿಲ್ವಾ? ಓಡಾಡುವಾಗ ಕೆಳಗ್ ನೋಡ್ ನಾ ಅವ್ನು ಕೊಲ್ಬೇಕಿತ್ತೋ ಇಲ್ವಾ? ಅವನನ್ನ ಮಾತ್ರ ನೋಡಿದೆ. ಅಲ್ಲಲ್ಲಿ ಬಿಲ್ಲಗಳು, ಅಲ್ಲಲ್ಲಿ ಬುಸು 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 ಶಬ್ದಗಳು, ಇದ್ಯಾವುದು ಕೇಳಿಲ್ವ? ಅವನು ನೋಡ್ತಿರುವಾಗ ಒಂದು 3 ಬಾರಿ ಒಂದು ಶಬ್ದ ಬಂತ ಇಲ್ವಾ? ಅವ ಅದೇ ರೀತಿ ಕೂಗ್ತಿದ್ದ. ಓ, ನೀ ದಾನವನೇ ಅಂತ ಭಾವಿಸಿದ್ದ. ಅವ ಇಲ್ಲಿಗೆ ಬರುವಾಗ ಆಕಾರವನ್ನೇ ತಳೆದು ಬರ್ತಾನೆ ವಂಚಿಸುವುದಕ್ಕೆ. ಹಾಗಾಗಿ ನಿನಗೆ ಮೋಸ ಹೋದ್ರದ ಅಪರಾಧ ಅಂತ ಆಗುದಿಲ್ಲ. ಎಲ್ಲರೂ ಮೋಸ. ಇದು ಉರಗಲೋಕ. ನನ್ನ ಹೆಸರೇನು ಗೊತ್ತುಂಟಾ? ನಿನ್ನ ಹೆಸರೇನು? ವತ್ಸಲೆ ಅಂತ. ವತ್ಸಲೆ. ವತ್ಸಲೆ. ಯಾರನ್ನು ಒತ್ತಲೆ ಅಲ್ಲ, ವತ್ಸಲೆ ಅಂತ. ವತ್ಸಲೆ. ರಾಜನ ಮಗಳಿದ್ದೇನೆ ನಾನು. ಹೌದು. ಈ ಮಂದಿರದಲ್ಲಿ ಶಿವನಿಗೆ ಪ್ರೀತ್ಯರ್ಥವಾದಂತಹ ಸಂಗೀತವು, ನಾಟ್ಯ ಸೇವೆಯು, ಇದನ್ನೆಲ್ಲ ನಾವು ಎಲ್ಲವರು ಸೇರಿ ಮಾಡ್ತಾ ಇದ್ದವರು. ಓ, ನೀನ್ ನಾಟ್ಯಗಾರ್ತಿ ಹಾಗಿದ್ರೆ? ನಾಟ್ಯಗಾರ್ತಿ ಅಲ್ಲ, ನಾಟ್ಯ ಸೇವೆಯನ್ನು ದೇವರಿಗೆ ಅರ್ಪಿಸ್ತಾರೆ. ಸೇವೆ ಮಾತ್ರ. ನಾಟ್ಯಗಾರ್ತಿಯರು ಬೇರೆ ಇದ್ದಾರೆ. ಆಗ್ಲಿ, ನಿರಂತರವಾಗಿ ದೇವರಿಗೆ ಸೇವೆ ಕೊಡ್ಬೇಕು ಅಂತ ಹೇಳಿ ಸ್ವಲ್ಪ ಕಲ್ತ್ಕೊಂಡಿದ್ದೇನೆ. ನಿರಂತರವಾಗಿ ನೀನ್ ಸೇವೆ ಮಾಡ್ತಿದ್ರೆ ದೇವರ ಆಶೀರ್ವಾದ ಹೇಗುಂಟು ನೋಡುವ ಅಲ್ವಾ? ಹಾಗೆ ಇಲ್ಲಿಗೆ ಬಂದಂತಹ ನಿನ್ನನ್ನು ನೋಡಿದಾಗ ಆಶ್ಚರ್ಯ. ಆ ಮಾರನೇ ಇಲ್ಲಿಗೆ ಮೈದೋರಿ ಬಂದನು. ಹೌದು ಹೌದು. ಆ ಮಾರ ನಾನು ಕೇಳಿದ್ದೇವೆ, ಈ ವಸಂತ, ಜಯಂತ, ಮನ್ಮಥ ಇವರೆಲ್ಲ ಪ್ರಪಂಚದಲ್ಲಿ ಅತಿ ಸುಂದರರು ಎನ್ನುವ ಹಾಗೆ ಕೇಳಿದ್ದ ಬಿಟ್ಟು ನೋಡ್ಲಿಲ್ಲ. ಇವತ್ತು ನಿನ್ನನ್ನು ಅಡಿಯಿಂದ ಮುಡಿಯವರೆಗೂ ಕಂಡಾಗ ಆ ಮಾರನೇ ಕೃಪೆದೋರಿ ಇಲ್ಲಿಗೆ ಬಂದನು ಎನ್ನುವ ಹಾಗೆ ಭಾಸವಾಗ್ತಾ ಉಂಟು. ರುದ್ರಪಿ ಇದ್ದೀಯ, ಹೇಳಿಕೊಳ್ಳುವುದ್ರಲ್ಲಿ ಏನುಂಟು? ಇದ್ದ ವಿಷಯವನ್ನು ನೇರವಾಗಿ ಹೇಳುವುದೇ ನಮ್ಗೆ ಸಂತೋಷ ಕೊಡುವಂತ. ನನ್ನ ಅಮ್ಮನು ಹಾಗಾಗಿ ಇದನ್ನೇ ಹೇಳ್ತಾ ಇದ್ದವು. ಹೌದಾ? ನಾನು ಹಾಗೆ ನಿನ್ನ ಎದುರಿನಲ್ಲಿ ನೋಡಿದ್ದೇನೆ, ನೀನ್ ಚಂದ ಇದ್ಯಾ ಕಾರಣಕ್ಕಾಗಿ ಹಾಗೆ ಹೇಳಿ. ನಮ್ಮ ವ್ಯವಹಾರ ಹಾಗೆ ಇರಬೇಕು, ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿರ್ಬೇಕು. ಖಂಡಿತವಾಗಿ ಅದನ್ನ ಇಟ್ಟುಕೊಳ್ಳೋಣ ಜೀವನದಲ್ಲಿ, ಇಬ್ಬರಿಗೂ ಒಳ್ಳೇದು. ಹಾಗಾಗಿ ಆ ಮಾರಹರ ಕೃಪೆ ದೂರಿದನು ಇಲ್ಲಿಗೆ. ಅಲ್ಲ, ನೀನೊಬ್ಬ ಸಾಹಸಿ ಎನ್ನುವುದರಲ್ಲಿ ಅನುಮಾನವಿಲ್ಲ. ಮುಖದಿಂದ ಹೊರಟಂತಹ ವರ್ಚಸ್ಸು ತೇಜಸ್ಸನ್ನು ಕಂಡಾಗ ಒಬ್ಬ ವಿಕ್ರಮಿ ಇದ್ದೀಯ. ಹೆಚ್ಚಕ್ಕೆ ಆ ದಾನವನ್ನ ಕೊಂದಿದ್ದೀಯ ಅಂತ ಆದ್ರೆ ಅನುಮಾನ ಪಡುವುದೇ ಬೇಡ. ನೀನು ಯಾರು, ನಿನ್ನ ಹೆಸರೇನು, ನೀನು ಊರು ಯಾವುದು, ಇದೆಲ್ಲ ಹೇಳಿದ್ರೆ ಮತ್ತೆ ಮುಂದೆ ನೀನ್ ಮನೆಗೆ ಹೋಗುವುದಲ್ವಾ? ಅದಕ್ಕೆ ಮಾರ್ಗ ನಾನು ತೋರಿಸ್ತೇನೆ. ಇದೆಲ್ಲ ನೀನು ಹೇಳು. ಈಗ ನಾನು ಕೆಳಗೆ ಬಂದಿದ್ದೇನೆ. ಹೌದು. ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು ನಾನು. ಹೌದು. ನಮ್ಮ ಮನೆಗೆ ನಾನು ಮನೆಗೆ ಹೋಗ್ಬೇಕು ಅಂತ ಆದ್ರೆ ನನ್ನ ಪರಿಚಯ ನಿನ್ನಲ್ಲಿ ಹೇಳ್ಬೇಕು. ನೀನೆಲ್ಲ ವಿಷಯವನ್ನು ಹೇಳಿದ್ರೆ ನಿನಗೆ ಹೋಗ್ಲಿಕ್ಕೆ ಅನುಕೂಲ ನಾನು ಮಾಡಿಕೊಡ್ತೇನೆ. ಸಂತೋಷವಾಯ್ತು ನಿನ್ನ ಪರಿಚಯವನ್ನ ಕೇಳಿ. ಜೊತೆಗೆ ನೀನು ಕುತೂಹಲ ಭರಿತಳಾಗಿದ್ದಿ ನನ್ನ ಪರಿಚಯಕ್ಕೆ. ಹತ್ರ ಬರುವುದು
ದೂರದಿಂದಲೇ ಅಲ್ಲ, ಹೇಳಿ. ಈಗ ನನಗೆ ಧೈರ್ಯ ಬಂದಿದೆ, ಧೈರ್ಯ ಬಂತು, ಭಯ ಹೋಯ್ತು. ನನಗೆ ಈಗ ಧೈರ್ಯ ಬರ್ಲಿಲ್ಲ, ಯಾಕೆ ಭಯ ಬಂತು. ಯಾಕೆ? ಹಾಗೆ ನಿಂಗೆ ಗೊತ್ತಾಗಿಲ್ಲ. ಕೆಲವೊಮ್ಮೆ ಅಂದ್ರೆ ನನಗೆ ಗೊತ್ತಾಯ್ತು, ಹೆಣ್ಣಾದ ನನ್ನಲ್ಲಿ ಮಾತನಾಡುವಾಗ ಸ್ವಲ್ಪ ಭಯ ಸಹಜ ಅಲ್ವಾ. ಅದರಲ್ಲಿ ಏಕಾಂಗಿ ಹೆಣ್ಣು, ಜೊತೆಗೆ ನಮಗೆ ಬೇಕಾದಂತಹ ಸ್ಥಳ ಅಲ್ಲ ಅಲ್ಲ, ಹಾಗಾಗಿ ಹಿತಮಿತವಾಗಿ ವ್ಯವಹಾರ ಮಾಡ್ಬೇಕು. ನಿಮಗೆ ಬೇಕಾದ ಸ್ಥಳ ಆಗಿದ್ರೆ ನೀವು ಹೇಗೆ ವ್ಯವಹಾರ ಮಾಡ್ತೀರಿ? ನಮ್ಮನೇಲಿ ನಾವು ಹೇಗ್ ಬೇಕಾದ್ರೆ ವ್ಯವಹಾರ ಮಾಡ್ತೇವೆ. ಅಲ್ಲ, ನಿಮ್ಮ ಸ್ಥಳವೇ ಆಗಿತ್ತು, ಅದೇ ನಮ್ಮ ಸ್ಥಳ ಅಲ್ವಾ. ಏನು ತೊಂದ್ರೆ ಮಾಡ್ಬೇಡ, ನೀನ್ ಭಯ ಪಡುವ ಅಗತ್ಯ ಇಲ್ಲ. ನಾನೇ ಎಷ್ಟು ಧೈರ್ಯದಲ್ಲಿ ಮುಂದುವರಿತಾ ಇದ್ದೀನಿ ಅಂತಂದ್ರೆ ನೀನ್ ಎಷ್ಟು ಧೈರ್ಯದಲ್ಲಿ ಮಾತಾಡ್ಬೋದು. ಅದು ಹಾಗಲ್ಲ, ಮುಳ್ಳಿನ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ಳು ಬಿದ್ರು ಹರಿಯುವುದು ಸೀರೆ. ಹಾಗಾಗಿ ಏನು ತೊಂದ್ರೆ ಇಲ್ಲ, ಜಾಗ್ರತೆ ಮಾಡ್ಕೊಂಡಿದ್ದೇನೆ. ಸೀರೆ ಹೇಳಿದ್ ನಿಂಗೆ ಅಂತ ಭಾವಿಸ್ಕೊಂಡ್ಯಾ? ಮತ್ತೆ ಯಾರಿಗೆ? ನೀವೆಲ್ಲ ಹಾಗೆ ಉದಾಹರಣೆ ಕೊಟ್ಕೊಳ್ಬಾರ್ದು. ಆಯ್ತು ಮಾರೈತಿ, ಯಾವ ಉದಾಹರಣೆ ಬೇಡ, ನೇರವಾಗಿ ಬರ್ತೇನೆ ವಿಷಯ. ವತ್ಸಲೆ, ಈಗ ನನ್ನ ಪರಿಚಯವನ್ನ ಕೇಳ್ತಾ ಇದ್ದಿ. ಸಾಮಾನ್ಯದವ ನಾನಲ್ಲ, ಚಂದ್ರವಂಶದಲ್ಲಿ ಆವಿರ್ಭಾವಕ್ಕೆ ಬಂದವ. ಹೌದಪ್ಪ. ಪಾಂಡವರ ಬಗ್ಗೆ ಕೇಳಿದ್ದೀಯಾ? ಕೇಳಿದ್ಯಾ? ಅಲ್ಪ ಸ್ವಲ್ಪ ಆದ್ರೂ ಒಡ್ಡಿಲ್ಲ. ಪಾಂಡವರಲ್ಲಿ ಧರ್ಮರಾಯರಿಗೆ ತಮ್ಮ ಭೀಮಸೇನ ಶತಗಜತ್ರಾಣಿ, ಅವನ ಹಾಗೂ ಹಿಡಿಂಬೆಯ ಸಂಜಾತ. ಅವನ್ಸಲಿ ನಮ್ಮ ಲೋಕಕ್ಕೆ ಬಂದು ಹೋಗಿದ್ದಂತೆ, ಬಹಳ ಸಣ್ಣ ಇರುವಾಗ. ನೀ ಇರ್ಲಿಲ್ಲ, ನಾನು ನೋಡ್ಲಿಲ್ಲ. ನೋಡು, ನಾಳೆ ನಮ್ ಹಿರಿಯರೆಲ್ಲ ಹೇಳಿದ ಕತೆ ಕೇಳಿದ್ದೆ. ನಾಳೆ ಹಾಗೆ ಅಲ್ಲಿ ಹೋದ್ರೆ ಮತ್ತೆ ಅವ್ನು ಕರ್ಕೊಂಡು ಬರ್ತೇನೆ, ನೋಡ್ಬೋದು ನೀನು. ಹೌದಾ? ಕರ್ಕೊಂಡು ಬರ್ತೇನೆ. ಹಾಗೆ ಆ ಭೀಮಸೇನ ಹಾಗೂ ಹಿಡಿಂಬೆಗೆ ಜನಿಸಿದವ ಘಟೋತ್ಕಚ. ನಾಲ್ಲ ಏನಲ್ವಾ? ಅಲ್ವೇ ಅಲ್ಲ, ಇಲ್ಲಿಗೆ ಮುಗಿಲಿಲ್ಲ, ಪ್ರಾರಂಭ ಆಗ್ತಾವ. ಇಲ್ಲಿಗೆ ಪ್ರಾರಂಭ ಆಗ್ತಾವ, ಮುಕ್ತಾಯ ಹಂತಕ್ಕೆ ಬಂದಿದೆ. ಆಗ್ಲಿ ಮಾರಿ. ಮತ್ತಿತರದಲ್ಲಿ ಉಂಟು. ನಿನ್ ಕುಲಕುಟುಂಬದ ಹೆಸರೆಲ್ಲ ಹೇಳ್ತಾ ಇದ್ದೆ, ನಿನ್ನ ಹೆಸರು ಕೇಳಿದ್ರೆ ಬಹಳ ಒಳ್ಳೆ. ಹಾಗೆ ನಮ್ಮ ಪರಿಚಯ ಹೇಳ್ಬೇಕ, ಹಳೆದೆಲ್ಲ ಹೇಳ್ಬೇಕಾಗ್ತದೆ, ನೇರವಾಗಿ ಹೇಳಲಿಕ್ಕಾಗಲ್ಲ. ಸಂದರ್ಭ ಹಾಗೆ ಆಗ್ತದೆ, ನಿಮ್ಮದೇನು ಇಲ್ದೇ ಇದ್ದಾಗ ಹಿಂದಿನವ್ರದೆಲ್ಲ ಹೇಳ್ಬೇಕಾಗ್ತದೆ. ನಮಗ್ ಸಮಸ್ಯೆ ಏನಿಲ್ಲ, ಗೊತ್ತುಂಟು? ಯಾಕೆ ಹೇಳು, ಈಗ ಯಾರು ಬೇಕಿದ್ರೆ ನಾವ್ ಇಂಥವ್ರ ಸುಲಭವಾಗಿ ಹೇಳ್ಬಹುದು. ಯಾಕೆ ನಮ್ಮ ಹಿಂದೆ ಏನಿಲ್ಲ, ಇನ್ನು ಮುಂದೇನಾದ್ರೂ ಮಾಡ್ಬೇಕಷ್ಟೇ. ನಮಗ್ ಹಾಗಲ್ಲ, ಹಿಂದಿದ್ದ ಕಾರಣ ಖಂಡಿತವಾಗಿ ಬಿಡಬಾರ್ದು. ಯಾಕೆ ಹಿಂದಿನವರ ಸಾಧನೆಯನ್ನು ನೆನಪಿಸುವುದೇ ಮುಂದಿನವರ ಕರ್ತವ್ಯ. ಹಾಗೆ ಏನಾಗ್ತದೆ ಗೊತ್ತುಂಟಾ? ಸರಿಯಾಗಿ ಹೇಳ್ತೇನೆ. ಏನು? ನಮಗೆ ಹಿಂದಿದ್ದ ಕಾರಣ ಜವಾಬ್ದಾರಿ ದ್ವಿಗುಣವಾಗಿರ್ತದೆ, ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಅದೊಂದು ಜಾಗ್ರತೆಯಲ್ಲಿ ಇದ್ರು ನೋಡು, ನೀನ್ ಎಲ್ಲ ಹೋದ್ರು ಹಿಂದಿನವರ ಹೆಸರು ಹಾಳು ಮಾಡೋದಿಲ್ಲ. ಹಾಗಲ್ಲ, ನಾನು ಪ್ರಾರಂಭ ಮಾಡುವಾಗಲೇ ಇದೆಲ್ಲ ಆಲೋಚನೆ ಮಾಡಿದ್ದೇನೆ. ಇಂತಿಂತ ವರ್ಷ ಈಗ ಮಾಡುವುದು, ಇಷ್ಟಿಷ್ಟು ಸಮಯ ಬೇಕು, ಇಲ್ಲಿ ಈ ರೀತಿ ಇದೆಲ್ಲ ಪೂರ್ವ ನಿಯೋಜಿತವೇ ನಮ್ಮದು. ಅಷ್ಟೆಲ್ಲ ಉಪಾಯ ಮಾಡೇ ಬಂದಿದ್ದೇನೆ, ಸುಖ ಸುಮ್ಮನೆ ಬರ್ಲಿಲ್ಲ. ಆದ್ರೆ ನಿಮಗೆ ಹಾಗಲ್ಲ, ನೀವು ನೇರವಾಗಿ ಮುನ್ನುಗ್ಗಬಲ್ಲವು ಅಲ್ವಾ? ಖಂಡಿತವಾಗಿ ನಿಮಗೆ ಸ್ವಲ್ಪ ಹೊಣೆಗಾರಿಕೆ ಇರ್ತದೆ, ನಮಗೆ ಹಿಂದೂ ಇರುವುದಿಲ್ಲ, ನಿಮ್ಮದೇ ಹಿಂದೆ ನಿಮ್ಮದೇ ಮುಂದಾಗಿರ್ತದೆ ಅಲ್ವಾ? ಹಾಗಾಗಿ ಘಟೋತ್ಕಚ ಹಾಗೂ ಮೌರ್ಯ ಸಂಜಾತ ಬರ್ಬರೀಕ ಎಂದ್ರೆ ನಾನೇ ಬರ್ಬರೀಕ ಅಂದ್ರೆ ನಾನು. ನನ್ನ ಪರಿಚಯ ತಿಳಿದಿಯಲ್ಲ. ಈಗ ಒಂದು ಕೆಲಸವನ್ನ ಮಾಡ್ಬೇಕು. ಏನು? ಶೀಘ್ರವಾಗಿ ಭೂಲೋಕವನ್ನ ನಾನು ಸೇರಬೇಕು. ಭೂಲೋಕಕ್ಕೆ ಹೋಗುವಂತಹ ಮಾರ್ಗವನ್ನ ತೋರಿಸ್ತೀಯ? ಮಾರ್ಗ ಅಲ್ವಾ? ಮಾರ್ಗವನ್ನ ತೋರಿಸ್ತೇನೆ. ಆದ್ರೂ ಒಂದು ಮಾತುಂಟು. ಏನು? ನಿನ್ನನ್ನ ಕಂಡಾಗ, ನಿನ್ನಲ್ಲಿ ಮಾತನಾಡುವಾಗ ಯಾಕೋ ಏನು ಗೊತ್ತಿಲ್ಲ, ಮನಸ್ಸಿನಲ್ಲಿ ಒಂದು ಭಾವ ಹೇಳ್ತಾ ಉಂಟು. ಭಾವ? ಯಾವ ಭಾವ? ಇಲ್ಲ ನಿನ್ನ ರೂಪಿಗೆ ಸೋತೆನು ಮಾರನ ಹತಿಯನ್ನು ಸೈರಿಸಾದನು. ಹತಿಯನ್ನು ಸೈರಿಸದಾದೆನು ಮಾರನ ಹತಿಯನ್ನು ಮಾರನ ಹತಿಯನ್ನು ಮಾರನ ಹತಿಯನ್ನು ಸೈರಿಸದಾದೆನು ರೂಪಿಗೆ ಸೋತೆನು ಸೈರಿಸದಾದೆನು.
ಪುಣ್ಯವಂತನೆಯನ್ನು ಬಯಕೆಯ ಸಲ್ಲಿಸಲು ಪುಣ್ಯವಂತನೆಯನ್ನು ಬಯಕೆಯ ಸಲ್ಲಿಸಲು ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಪುಣ್ಯವಂತನೆಯಲ್ಲ ಬಯಕೆಯ ಸಲ್ಲಿಸಲು ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಮುನ್ನ ಮಾರ್ಗವ ತೋರುವೆ ತೋರುವೆ ಪುಣ್ಯವಂತನೆಯನ್ನು ಬಯಕೆಯ ಸರಿಯಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಪುಣ್ಯವಂತನೆಯನ್ನು ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಮುನ್ನ ಮಾರ್ಗವ ತೋರುವೆ ನಿನ್ನ ರೂಪಿಗೆ ಸೋತೆನು ಮಾರನ ಗತಿ ಸಹಿಸದ ದಾರಿ 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 ತೋರಿಸ್ತೇನಪ್ಪ ದಾರಿ. ಸರಿ. ಆದ್ರೂ ಒಂದು ಹಾ ದಾರಿ ತೋರಿಸುವ ಪೂರ್ವದಲ್ಲಿ ಹಾ ಒಂದು ಮಾತುಂಟು. ಒಂದು ಮಾತ. ಹೌದು, ಏನ್ ಮಾತು? ಅದನ್ನು ಕೇಳಬೇಕು ನೀನು. ಕೇಳ್ತೇನೆ, ನಮಗೆ ಬೇಕಾದ ದಾರಿ ಅಲ್ವಾ? ಹೌದು, ಪಾಲಿಸ್ಬೇಕು. ಹಾಗೆ ಪಾಲಿಸಬೇಕು. ಆಗಲಿ. ದಾರಿ ತೋರ್ತಿ ಅಂತ ಆದ್ರೆ ಹಾ, ಏನ್ ಹೇಳಿದ್ರು ಮಾಡೋಣ, ಅದಕ್ಕೇನು? ಹೌದಾ? ಹಾ. ಏನ್ ಹೇಳಿದ್ರು ಮಾಡ್ತೀಯಲ್ಲ, ಹಾ. ಮುಂದೆ ಬಾ. ಹಾಗಿದ್ರೆ ಈಗ ನಾ ಮುಂದೆ ಬರ್ಬೇಕು. ಹಾ, ನೀನು ಇಲ್ಲಿ ಹಿಂದೋಗು ಪ್ರಮೇಯವೇ ಇಲ್ಲ. ಆಯ್ತು, ಅಡ್ಡಿಲ್ಲ. ಆ ದುಷ್ಟನನ್ನು ಕೊಂದು ಉಪಕಾರವನ್ನ ಮಾಡಿದವು ನೀನಿದ್ದೀಯಾ. ಹಾ, ಉಪಕಾರಕ್ಕೆ ಪ್ರತಿ ಉಪಕಾರವನ್ನ ಮಾಡಬೇಕಾದ್ದು ಹ್ಮ್, ಕರ್ತವ್ಯ ಅಲ್ವೇನೋ? ಮಾನವ ಧರ್ಮ ಅದು. ಆದ್ರೆ ಸರಿ. ಹಾ, ತೊಂದ್ರೆ ಇಲ್ಲ. ಯಾರೇ ಆಗ್ಲಿ, ಅರ್ಥದೇ. ಅದು ಮಾನವ ಅಂತ ಅಲ್ಲ. ಹಾ. ಊರಗರಾಗ್ಲಿ, ಮಾನವರಾಗ್ಲಿ, ಯಕ್ಷರಾಗ್ಲಿ, ದೇವತೆಗಳಾಗ್ಲಿ ಒಬ್ಬರಿಂದ ಉಪಕಾರವನ್ನ ಪಡಿತಾರಂತಾದ್ರೆ ಪ್ರತಿಯಾಗಿ ಉಪಕಾರವನ್ನ ಮಾಡಬೇಕಾದ್ದು ಅದು ಧರ್ಮ ಅಂತ ಆಗ್ತದೆ. ಅದರಲ್ಲಿ ನಾವು ಇಲ್ಲಿಯವರೆಗೆ ಮಾನವರನ್ನ ಮಾತ್ರ ನೋಡಿದಲ್ವಾ? ಇದು ಪ್ರಥಮ. ಸರಿ, ಹೋಗ್ತದೆ ಬಿಡು. ಹಾಗಾಗಿ ನೀನು ಇಷ್ಟು ದೊಡ್ಡ ಉಪಕಾರ ಮಾಡಿದಂತಹ ನಿನಗೆ ಒಂದು ಪ್ರತಿ ಉಪಕಾರ ಮಾಡುವ ಅಂತ. ಸರಿ. ಹೌದೌದು. ಯಾಕಂದ್ರೆ ನೀನು ಮಾತನಾಡುವಾಗ್ಲೇ ನಾನು ಅರ್ಥೈಸಿಕೊಂಡೆ, ಏನು ಜೀವನದಲ್ಲಿ ಈಗಷ್ಟೇ ನೀನು ತೆರೆದ ಪುಸ್ತಕ, ಬರೆಯಬೇಕಾದಂತಹ ವಿಷಯಗಳು ಬಹಳ ಉಂಟು, ಓದಿ ತಿಳಿದುಕೊಳ್ಳಬೇಕಾದಂತಹ ವಿಷಯಗಳು ಬಹಳ ಉಂಟು, ಅನುಭವವಾಗಿಸಿಕೊಳ್ಳಬೇಕಾದಂತಹ ವಿಷಯಗಳು ಬಹಳ ಉಂಟು. ನನಗೆಷ್ಟಾಗಿದೆ ಕೇಳಬೇಡ, ನಾ ಕೇಳುವುದಿಲ್ಲ. ಸ್ವಲ್ಪ ಹೆಚ್ಚಿಗೆ ಆಗಿದೆ. ನಾನು ಈಗ ಆಲೋಚನೆ ಮಾಡ್ತಿದ್ದೇನೆ, ಎಲ್ಲ ದಾರಿ ಉಂಟು, ಈ ಕಡೆ ಉಂಟಾ ಆ ಕಡೆ ಉಂಟಾ ಅಂತ. ನೀನು
ಎಲ್ಲೇ ದಾರಿ ಉಂಟು ಅಂತ ಹೋದ್ರುವ ಆ ದಾರಿ ನಿನಗೆ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಹೋಗ್ಲಿಕ್ಕೆ. ಹೌದಾ? ಆ ದಾರಿ ಉಂಟು ಅಂತ ಹೋದ್ರೆ ಅಲ್ಲಿಗೆ ನಿಲ್ತು ಬಿಡ್ತೇವೆ ನೀನು. ಹಾಗಿದ್ರೆ ಒಂದು ಕೆಲಸ ಮಾಡುವ. ನಾವು ತೋರಿಸಿದ ಹಾದಿಯಲ್ಲಿ ಹೋದಿಯಾ ಹಾ. ಒಳ್ಳೆ ಗುರಿ ತಲ್ತೀಯ, ನೀನ್ ಹೋಗ್ಬೇಕಾದ ಗುರಿ ಅಂತ ತಲ್ತೀಯ. ಹಾಗಿದ್ರೆ ಒಂದು ಕೆಲಸ ಮಾಡುವ. ಏನು ಈ ಪುಸ್ತಕದ ವಿಚಾರ ಎಲ್ಲ ನಾಳೆ ಆಗಿ ಹೇಳಿದ್ರೆ ಸರಿ. ಹಾ. ಮೊದಲು ದಾರಿ ವಿಷಯ ಮಾತಾಡುವ. ನೀನ್ ದಿನ ಹೀಗೆ ಬರ್ತೀಯ ಅಂತ ಆದ್ರೆ ನಾನು ಯಾವಾಗೂ ಹೇಳುವುದಕ್ಕೆ ಸಿದ್ಧ. ನೋಡುವ ನಾಳೆ ಮತ್ತೆ ಗಜಕರ್ಣನ ಮಗ ಯಾರಾದ್ರೂ ಬಂದ್ರು ಮಾಡುದೇ ಅಲ್ವಾ? ರಾಜಕಾರಣನ ಮಗ ಬರ್ಲಿಕ್ಕೆ ಅವನು ಸತ್ಯಗೆ ಐತಿನ ಮಗ ಬರುವುದಿಲ್ಲ. ಹೇಳಿಕ್ ಬರುದಿಲ್ಲ, ಅವ್ರ ರಕ್ಕಸ ಅಲ್ವಾ? ಅದೆಲ್ಲ ಬೇಡ. ಎಲ್ಲಿ ಏನಾಗಿದೆ ಹೇಳಿಕ್ ಬರುದಿಲ್ಲ. ಅಯ್ಯ, ನಿನ್ನನ್ನು ಕಂಡಾಗ ಆ ಮನಸ್ಸಿನಲ್ಲಿ ಹೊಸ ಭಾವ ಅಂತ ಹೇಳಿದೆ. ಹ್ಮ್. ಯಾವ ಭಾವ? ಯಾವ ಭಾವ? ವಾ ವಾ ಇಲ್ಲಿದ್ದ ಯಾರಿದ್ದಾರೆ ಇಲ್ಲಿ? ವಾ ವಾ ನಾವು ಕಾಣಿಸ್ತುಂಟು. ಅಲ್ವಾ ಅಲ್ಲಿ 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 ನೋಡು. ಮುಂದೆ ಹೋಗ್ತೇನೆ. ಎಲ್ಲ ಮುಟ್ಟಿ ಮಾತಾಡ್ಲಿಕ್ಕಿಲ್ಲ ಆಯ್ತಾ? ಅಲ್ಲ ನಿನಗೆ ಯಾರಿಗೂ ಕಾಣದ ಅನಂಗ ಮಾರ. ಓ ಮನ್ಮಥರಾಯ. ಹೌದೌದು. ಅವ ನನ್ನ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇದ್ದ, ನಿನ್ ಕಾಣಿಸುದಿಲ್ವಾ? ಹಳೆ ದ್ವೇಷ ಉಂಟೇನೋ ಬಹುಶಃ. ಗೊತ್ತಿಲ್ಲ, ನಿನ್ನನ್ನು ನೋಡಿದ್ಮೇಲೆ ಹಾಗೆ ಶುರುವಾಗಿದ್ದಾನೆ. ಅಂದ್ರೆ ನಾವಿಬ್ರು ದ್ವೇಷಿಗಳು ಅಂತಲ್ಲ? ಅಲ್ಲ, ನಾವಿಬ್ರು ದ್ವೇಷಗಳಾಗಬಾರ್ದು ಅಂತ. ಅಂದ್ರೆ ಏನನ್ನ ಹೇಳುವುದಕ್ಕೆ ಹೊರಟಿದ್ದೀರಿ ನೀನು? ನಿನ್ನನ್ನು ಕಂಡಾಗ ಕುಳಿತಲ್ಲಿ ಕುಳಿಯುವುದಕ್ಕಾಗುವುದಿಲ್ಲ, ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಏನೇನೋ ಆಗ್ತಾ ಉಂಟು ಓಹೋ, ಮನಸ್ಸಿನೊಳಗೆ. ಏನೇನೋ ಆಗ್ತಾ ಉಂಟು. ಹೌದೌದು. ನಿಮ್ ತಂದೆ ಎಲ್ಲ ಮೊದಲು ನೀನ್ ಮಾತಾಡ್ಬೇಕು. ಅಯ್ಯೋ, ತಂದೆಯಲ್ಲಿ ಹೇಳುದಲ್ಲ ಇದು. ಇದೆಲ್ಲ ನಿನ್ ತಂದೆಯಲ್ಲಿ ಹೇಳುವ ವಿಷಯ ಅಲ್ಲ. ತಾಯಿ ಅದಕ್ಕೆ ಎಲ್ಲಿದ್ದಾರೆ? ನಿನಗೆ ತೆರೆದ ಪುಸ್ತಕ ಅಂತ ಹೇಳಿದ್ದು. ತಾಯಿಯಲ್ಲಿ ಹೇಳುವುದಲ್ಲ, ಹ. ಹೇಳ್ಬೇಕಾದ ಯಾರಲ್ಲಿ ಗೊತ್ತುಂಟಾ? ಯಾರಲ್ಲಿ? ನಿನ್ನಲ್ಲಿ ಹೇಳ್ಬೇಕಾದ. ಏನನ್ನ ಹೇಳುದಕ್ಕುಂದ? ನಿನ್ನ ರೂಪಕ್ಕೆ ಸೋತವಳು ನಾನಿದ್ದೇನೆ. ಖಂಡಿತ. ರೂಪಕ್ಕೆ ಸೋತವಳು? ಅರೆ ಯಾವ ರೀತಿ ಸೋಲಾಗ್ತದೋ. ಆಯ್ತು, ರೂಪಕ್ಕೆ ಸೋತಿದ್ದೀಯಲ್ವಾ, ಸರಿ, ನನಗೆ ದಾರಿ ತೋರಿಸು. ದಾರಿ ತೋರಿಸ್ತೇನೆ. ಎನ್ನ ಮನದ ಬಯಕೆ ನಿನ್ನನ್ನು ಸಲ್ಲಿಸಿ ಹೋದದೇ ಹೌದಂತಾದ್ರೆ ಆ ಮುನ್ನ ದಾರಿಯನ್ನ ತೋರಿಸ್ತೇನಂತೆ. ಅಂತ ಮನದ ಬಯಕೆ ಏನು? ಏನಲ್ಲ, ನೀನು ನನ್ನನ್ನ ಕೂಡಬೇಕು, ಜೊತೆಯಾಗಿ ಹೊಂದಬೇಕು ಎನ್ನುವಂತ ಆಸೆ ನನ್ನದು. ನೀ ಏನಲ್ಲ, ಓನಲ್ಲ, ಹಾನಲ್ಲ, ಈನಲ್ಲ ಹೇಳ್ದೆ, ಅದು ಸರಿ ಇರುವುದಿಲ್ಲ ನೋಡು. ಈ ಸದ್ಯಕ್ಕೆ ಹೇಳುವುದಿಲ್ಲ, ನೀನ್ ಆಗುವುದಿಲ್ಲ ಅಂತ ಹೇಳಿದಾಗ ಹೇಳ್ಬೇಕು ಅದನ್ನ. ನಾ ಯಾವನಲ್ಲೂ ಆಗುವುದಿಲ್ಲ. ಹ? ಕೇಳಿ 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 ಅಂತದ್ದು ಇರುವುದೇ ಅದು. ಅದು ಹೇಳದೇ ಇದ್ರೆ ಈಗ ನಾಲ್ಕನ್ನು ಹೇಗೆ ಮಾಡುವುದೇ ಇಲ್ಲ, ಎಂತ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವಶ್ಯಕತೆ ಇಲ್ಲ. ಅಲ್ಲ, ನಾವು ಅದಕ್ಕೆ ಹೋಗುವುದಿಲ್ಲ. ಅಲ್ಲ, ನೀನು ಈಗ ಒಪ್ಪಿದೆ ಅಂತಂದ್ರೆ ನೀನು ನನ್ನನ್ನಲ್ಲ ಅಷ್ಟೇ. ಯಾರು? ನಾನಾ? ಹೌದು. ಒಪ್ಪಬೇಕಾ? ಹೌದು. ಸಾಮಾನ್ಯದವನಲ್ಲ. ಏನು ಅಸಾಮಾನ್ಯ? ತರುಣಿಯ ಗಂಗೆಗೆ ಸಿಲುಕೆನು ತರುವದ ತರುಣವೆಲ್ಲಿನ ತರುಣಿಯ ಗಂಗೆಗೆ ಸಿಲುಕೆನು ತರುವದ ತರುಣವೆಲ್ಲಿನ. ಉರಗ ಕನ್ಯೆ, ಓ, ನೀನು ಹೇಳಿದ ಹಾಗೆ ನಾನು ಮಾಡ್ತೇನೆ ಅಂತ ಭಾವಿಸಿಕೊಂಡ್ಯಾ? ಹೇಳಿದೆಲ್ಲ ಇಲ್ಲವೇ ಇಲ್ಲ. ತೊರೆದಿಯ ಕಾಯದ ಸರ್ವ ಸುಖಂಗಳ ಗುರುತರ ಹೊಣೆಗಾಗಿ ಅನುಮಾನವೇ ಇಲ್ಲ. ವಿಶೇಷವಾಗಿರುವಂತ ಗುರಿಯನ್ನ ನಾನು ತಲುಪಬೇಕೆಂಬಂತ ಅಭಿಲಾಷೆಯನ್ನು ಹೊಂದಿದವ ನಾನು. ಹಾಗಾಗಿ ಈ ತರುಣಿಯ ಹಂಗಿಗೆಲ್ಲ ಸಿಕ್ಕುವವ ನಾನಲ್ಲ. ಮರ್ಯಾದೆಯುತವಾಗಿ ದಾರಿಯನ್ನು ನನಗೆ ತೋರಿಸು. ಅಯ್ಯ, ಇಷ್ಟು ನೀನು ಕೋಪ ಮಾಡಿಕೊಳ್ಳುವುದೇಕೆ? ನಿನಗೆ ದಾರಿಯನ್ನು ತೋರಿಸಬೇಕಲ್ವಾ? ಹೌದು. ನೀನು ಜೀವನದಲ್ಲಿ ಗುರುತರವಾದಂತಹ ಹೊಣೆಗಾರಿಕೆಯನ್ನು ಹೊಂದಿದ್ದೀಯ ಅಂತ ಆಯ್ತು. ಹಾ. ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಹ್ಮ್. ನೀನು ಯಾವುದೇ ಹೊಣೆಗಾರಿಕೆಯನ್ನು ಹೊಂದಿರು, ಅದು ನೆರವೇರುವ ಹಾಗೆ ಪೂರೈಸುವ ಹಾಗೆ ಸಹಕಾರಿಯಾಗಿ ನಾನು ಇರ್ತೇನೆ. ಈಗ ನನ್ನನ್ನು ಒಪ್ಪಿಕೋ, ಕಷ್ಟ ಏನು ನನಗ ಆ ನಿನಗೆ? ಸಹಕಾರವೇ ಬೇಡ. ಹ್ಮ್. ಏಕಾಂಗಿ ಈಸ್ತೇನೆ, ಇದ್ದು ಜಯಿಸ್ತೇನೆ. ನಿನ್ನ ಅವಶ್ಯಕತೆ ನೀನು ನನಗೆ. ಸ್ವಲ್ಪ ಸುಮ್ಮನಿರ್ತೀಯ? ಜೀವನದಲ್ಲಿ ಯಾವತ್ತೇ ಇರಲಿ, ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು. ಈಗ ನೀನು ಕಷ್ಟ ಅಂತ ಬಂದಾಗ ಕುಗ್ಗಿದಂತಹ ಸಂದರ್ಭದಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೋ ಧೈರ್ಯವನ್ನು ಹೇಳುವುದಕ್ಕೋ ನಿನ್ನ ಜೊತೆಗೆ ಒಂದು ಹೆಣ್ಣಿರ್ಬೇಕಾಗ್ತದೆ. ನನಗೆ ನೀ ಹೆಣ್ಣಿನ ಮತ್ತೆ ಅವಶ್ಯಕತೆ ಇಲ್ಲ. ನೋಡು, ನೀನು ಯಾವುದೇ ಸಾಧನೆ ಮಾಡಿದ ಪುರುಷರಲ್ಲಿ ಹೋಗಿ ಕೇಳು, ನಿನ್ನ ಸಾಧನೆಯ ಹಿಂದೆ ಇರುವವರು ಯಾರು ಅಂತ ಕೇಳು. ಒಬ್ಬ ಸ್ತ್ರೀ ಅಂತಲೇ ಹೇಳ್ತಾನೆ. ಒಂದು ತಾಯಿ ಆಗಿರ್ತಾಳೆ, ಒಂದು ಹೆಂಡತಿ ಆಗಿರ್ತಾಳೆ, ಒಂದು ಮಗಳಾಗಿರ್ತಾಳೆ, ಯಾವುದೇ ಒಂದು ರೂಪದಲ್ಲಿ ಹೆಣ್ಣು ಆದವಳು ಇರ್ತಾಳೆ. ಹಾಗೆ ನೀನು ಏನೇ ಸಾಧನೆ ಮಾಡ್ತೀಯ ಅಂತ ಆದ್ರೂ ಆ ಸಾಧನೆಯ ರೂಪದಲ್ಲಿ ನಿನ್ನ ಬೆನ್ನ ಹಿಂದ್ಗಡೆ ನಾನು ಇರ್ತೇನೆ. ನಾನು ಒಪ್ಪಿಕೊ. ಈಗ ಹೆಣ್ಣು ನಾನು ಒಪ್ಪಿಕೊಳ್ತೇನೆ. ಸಾಧನೆ ಹಿಂದೆ ಇರುವುದು ಹೆಣ್ಣು, ಅದು ನಾನು ಒಪ್ಪಿಕೊಳ್ತೇನೆ. ಈಗಲೂ ಹಾಗೆ ನಾನು ಸಾಧನೆ ಮಾಡ್ತೇನೆ ಅಂತ ಆದ್ರೆ ನನ್ನ ಹಿಂದೆ ಇರುವುದು ಅಮ್ಮ. ಅವಳು ಹೆಣ್ಣಲ್ವಾ? ಸಾಕು. ಆಯ್ತು ಪುಣ್ಯಾತ್ಮ, ಅಮ್ಮ ಇರ್ತಾಳೆ, ಜೊತೆ ನಾನು ಇರ್ತೇನೆ. ಬೇಡ ಅಂತ ಹೇಳುದಲ್ವಾ? ನನಗೆ ಅಪ್ಪ ಒಬ್ಬಳೇ ಸಾಕು. ನನ್ನನ್ನು ಒಪ್ಪಿಕೊಳ್ಳುವುದಿಲ್ವಾ? ಒಪ್ಪಿಕೊಳ್ಳುವಂತ ಅವಶ್ಯಕತೆ ಒಪ್ಪಿಕೊಳ್ಳುವುದಿಲ್ವಾ? ಒಪ್ಪುವನೇ ಅಲ್ಲ. ಒಪ್ಪಿಕೊಳ್ಳದಿದ್ರೆ ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಬಿಡುವೆನು ಕೊಡುಗೈದ
ಮಾತನ್ನ ಸರಿಯಾಗಿ ಕೇಳು. ಏನು? ನಾನು ಒಲಿದು ಬಂದಿದ್ದೇನೆ ಹೌದು, ಲಜ್ಜೆಯನ್ನ ಬದಿಗಿಟ್ಟು ನಿನ್ನಲ್ಲಿ ವಿಷಯವನ್ನ ನೇರವಾಗಿ ಸ್ಪಷ್ಟೀಕರಿಸಿದ್ದೇನೆ. ಲಜ್ಜೆ ಇದ್ರಲ್ವಾ ಬದಿಗಿಡ್ಲಿಕ್ಕೆ? ಇದ್ದೆ, ಎಲ್ಲ ಇತ್ತು ವ್ಯವಹಾರ ಅದು ಮಾಡ್ತೀನಿ. ಇಷ್ಟು ದಿನ ಬಿಡ್ಲಿಲ್ಲ, ನಿನ್ನೆ ಎದುರು ಮಾತ್ರ ಬಿಟ್ಟಿದ್ದು. ನಾನು ನೀನು ಲಜ್ಜೆ ಬಿಟ್ಟೆ ಎನ್ನುವ ಕಾರಣಕ್ಕಾಗಿ ಇಷ್ಟು ತಾತ್ಸಾರದ ಭಾವನೆಯ. ಏಯ್, ನನ್ನನ್ನು ಒಪ್ಪುಗಳದೆ ಹೋದ್ರೆ ನೀ ಹೇಗೆ ಹೋಗ್ತೀಯ ನಾನು ನೋಡ್ತೇನೆ. ಅಲ್ಲ, ದಾರಿ ಎಲ್ಲುಂಟು? ದಾರಿ ದಾರಿ ಯಾಕೆ ಹೇಳ್ಬೇಕು? ನನ್ನನ್ನ ಒಪ್ಪುಗಳಿಲ್ಲ ಅಂತ ಆದ್ರೆ ದಾರಿ ಅಲ್ಲ. ನೀನೇನೋ ಹೇಳ್ದಿಯಲ್ಲ, ಘನತರವಾದಂತಹ ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೇನಂತಾದ್ರೆ ಯಾವ ಸಾಧನೆಯೂ ಇರುವುದಿಲ್ಲ. ಈಗ ಆಯ್ತು, ನನಗೂ ಸಿಟ್ಟು ಬಂದಿದೆ, ನಿನಗೂ ಸಿಟ್ಟು ಬಂದಿದೆ. ಆದ್ರೆ ಒಂದು ಕೆಲಸ ಮಾಡುವ, ನಾವೀಗ ಕುಳಿತುಕೊಂಡು ಆಲೋಚನೆ ಮಾಡುವ. ಏನು ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಹೇಗೆ ಅಲ್ವಾ? ಈಗ ನಾನೇ ಹೇಳ್ಕೊಂಡು ಪರಿಹಾರ ಕೊಡ್ತೇನೆ. ಏನು? ನನ್ನ ನಿನ್ನ ಮಧ್ಯೆ ಒಂದು ಭಾವನೆಯ ಸೃಷ್ಟಿ ಆಗಬೇಕು. ಪ್ರೇಮ ಹುಟ್ಟಿತು ನಿನ್ ಮೇಲೆ, ಒಂದು ಬಂಧ ಬೇಕು ಅಂತ ಹೇಳುವುದಲ್ವಾ? ಹೌದೌದು. ಸರಿ, ನಾನು ಸಾಧನೆಯನ್ನ ನಾಳೆ ಮಾಡಿದೆ ಅಂತಾದ್ರೆ ಒಬ್ಬಳು ಹಿಂದುಗಡೆ ಇದ್ದಾಳೆ, ನೀನು ಸೇರಿಕೊಳ್ತೀಯಾ? ಖಂಡಿತ. ಅಮ್ಮನ ಅಕ್ಕನಾಗಿ ದೊಡ್ಡಮ್ಮನಾಗಿರು. ದೊಡ್ಡಮ್ಮ, ಹತ್ರ ಬಾ. ನೀನ್ ಹೇಳಿದ್ದು ಬಹಳ ಒಳ್ಳೇದೇ. ಅಮ್ಮನ ಅಕ್ಕನಾಗಿ ದೊಡ್ಡಮ್ಮನಾಗಿರುವುದಕ್ಕೆ ನನ್ನ ಪ್ರಾಯ ಅದಲ್ಲ, ಅದು ಒಪ್ಪಿಕೊಳ್ಳುವುದಿಲ್ಲ ಮನಸ್ಸು. ನಿನ್ನ ಅಮ್ಮನಿಗೆ ಸೊಸೆಯಾಗಿದ್ರೆ ಹೇಗೆ ನೀನು ಒಪ್ಪಿಕೊಳ್ಬಹುದಲ್ಲ? ಅಮ್ಮನಿಗೆ ಮಗಳಾಗಿದ್ರೆ ಹೇಗೆ? ನನಗೆ ತಂಗಿ ಆಗಿದ್ರೆ ಹೇಗೆ? ತಂಗಿ ಅಲ್ಲ ಪುಣ್ಯಾತ್ಮ, ಇಷ್ಟು ಚಂದದ ಹೆಣ್ಣೊಬ್ಬಳು ಬಂದ್ಕೊಂಡು ಹೀಗೆಲ್ಲ ಮನ್ಸಾಗಿದೆ ಒಪ್ಪುವಂತ ಹೇಳ್ತಾಳೆ. ನೀನು ಆಗುವುದಿಲ್ಲ ಅಂತ ನನ್ಗೆ ಸತ್ಯೋಗ್ಲು ನಿನ್ನ ಅಮ್ಮ ಸಿಗ್ಬೇಕು. ನಿನ್ನ ಅಮ್ಮನಲ್ಲಿ ಒಂದು ಮಾತಾಡ್ಲಿಕ್ಕೆ ಉಂಟು. ಸಿಕ್ಬೇಕಾ? ನಮ್ ಕಡೆ ಬರ್ಬೇಕು. ಅಲ್ಲ, ನಿಮ್ ಕಡೆ ಬಂದಾಗ ನಿಮ್ಮ ಅಮ್ಮ ಸಿಗಬೇಕು. ನಿಮ್ಮ ಅಮ್ಮನಲ್ಲಿ ಕೇಳುವುದುಂಟು, ನಿನ್ನ ಮಗನಿಗೆ ಆಹಾರದಲ್ಲಿ ಏನನ್ನು ಹಾಕ್ತಿ ಅಂತ. ಒಳ್ಳೆ ಸಪ್ಪೆ ಸಂಕ್ರಾಂತಿ ಮಾರಿ ನೀನು. ಯಾವ ಗಂಡೆ ಆಗಲಿ ಹೀಗೆ ಏಕಾಂತಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಹೆಣ್ಣು ಬಂದು ನಿನ್ ಮೇಲೆ ಮನ್ಸಾಗಿದೆ ನನ್ನನ್ನು ಒಪ್ಪುಕೋ ಅಂತ ಹೇಳಿದಾಗ ಸರಿ ಹೇಳು. ಆರೋಗ್ಯ ಸರಿ ಇದೆ, ಯಾವ್ದಾದ್ರು ಪುರುಷ ಬಿಡ್ತಾನೆ. ನಾನೇನ್ ಕಾಣ್ಲಿಕ್ಕೆ ಚಂದ ಇಲ್ವಾ ಹೇಳು? ನಾನು ಕಾಣ್ಲಿಕ್ಕೆ ಚಂದ ನನ್ನ ವಿಷಯ ಮತ್ತೆ ಮುಗಿಸ್ಕೊಳ್ತೇನೆ. ನಾನೊಬ್ಬ ಚಪ್ಪೆ ಸಂಕ್ರಾಂತಿ ಅಂದಿಯಲ್ಲ, ಇಷ್ಟೆಲ್ಲ ನೀರು ಹೋದ್ಮೇಲೆ ಇನ್ನು ಉಳುದ್ ಮತ್ತೆ ಅಂತ ಉಂಟು ಅಂತಿಲ್ಲ. ಎಲ್ಲ ಚಪ್ಪೆ ಸಂಕ್ರಾಂತಿಯಲ್ಲಿ ಬಂದು ಹೋದವ್ರು ಬೇಕಾದ್ರೆ ಕೇಳು. ಅಲ್ಲ, ಅದು ನಿನ್ನ ಅಮ್ಮ ಆಹಾರದಲ್ಲಿ ಒಳ್ಳೆ ಖಾರ ಹಾಕಿದ್ದೆ ಹೌದು ಅಂತಂದ್ರೆ ಸ್ವಲ್ಪ ಖಾರ ಹಾಕಿದ್ದಾಳೆ, ಆ ಕಾರಣಕ್ಕೆ ಗಜಕರ್ಣನನ್ನ ಕೊಂದು ಕಳೆದಿದ್ದೇನೆ. ಅವನು ಕೊಲ್ಲುವಲ್ಲಿಯವರೆಗೆ ಆಯ್ತು ಖಾರ ಬಿಟ್ರೆ, ಮತ್ತೆ ಇದು ಹೆಣ್ಣು ಮಕ್ಕಳು ಅಲ್ಲ. ಒಂದು ಹೆಣ್ಣನ್ನ ನಿನ್ ಗೆಲ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಜೀವನದಲ್ಲಿ ನೀ ಏನು ಗೆಲ್ವೆ ಏನ್ ಸಾಧನೆ ಮಾಡ್ಬೇಕು? ಗೆಲ್ಲಬೇಕು ಅಂತ ಇಲ್ಲ ಅಂತ ನೋಡೋ, ಅರ್ಥವೇ ಹಾಗೆ. ನಿನಗೆ ಒಪ್ಪಿಕೊಳ್ಳುವುದಿಲ್ವಾ? ಬೇಡ. ಒಪ್ಪಿಕೊಳ್ಳುವುದಿಲ್ವಾ? ಒಪ್ಪಿಕೊಳ್ಳಲಾರೆ. ಒಪ್ಪಿಕೊಳ್ಳುವುದಿಲ್ಲ ಅಂದ್ರೆ ಹಾಗೆ ಬಿಡುವುದಿಲ್ಲ. ಏನು ಮಾಡ್ತಿ? ಉರಗರ್ನೆಲ್ಲ ನೇಮಿಸಿ ನಿನ್ನ ಬಂಧನದಲ್ಲಿ ಇರ್ತಾನೆ. ನಿನ್ನವಾಗ್ತೇನೆ ಅಂತ ಭಾವಿಸಿದ್ಯಾ? ಸುಡುವೆನು ನಾನೀ ಲೋಕವ, ಎನ್ನ ತಡವರು ಯಾರೈ ಸುಟ್ಟು ಕಡಿತೇನೆ. ಈ ಲೋಕ ಅಂತಲ್ಲ, ಸಕಲ ಮೂರು ಲೋಕವನ್ನ ಕ್ಷಣ ಮಾತ್ರದಲ್ಲಿ ಸುಟ್ಟು ಕಳಿತೇನೆ. ಜಾಗ್ರತೆ. ಮೂರು ಲೋಕವನ್ನ ಸುಡ್ತೀಯ? ಮೂರು ಲೋಕವನ್ನ ಸುಡ್ತೀಯ? ಸುಡ್ತೇನೆ. ನಾನೇನು ಸಾಮಾನ್ಯ ಹೆಣ್ಣು ಅಂತ ಭಾವಿಸಿದ್ಯಾ? ಏನೇ ಯಾವ ವ್ಯಕ್ತಿಯ ಜೀವನದಾಗ್ಲಿ ಹೆಣ್ಣು ಒಲಿದರೆ ಮಾತ್ರ ನಾರಿ, ಮುನಿದದ್ದೇ ಹೌದು ಅಂತಾದ್ರೆ ಮಾರಿ ಆಗ್ಬಿಡ್ತಾನೆ. ಜಾಗ್ರತೆ. ಮತ್ ಮಾರಿ ಆಗ್ಲಿಕ್ಕಿಲ್ಲ ಅಂತದ್ದು ನಾನ್ ದೊಡ್ಡ ಮಾರಿ ಅಂತ ಹೇಳುವುದಾ? ಮಾರಿ ಅಲ್ವಾ ನಾನು? ಆಗ್ತೇನೆ, ನಿನ್ನ ಬಾಳಿಗೆ ಆಗ್ತೇನೆ ನಾನು ಮಾರಿ. ನನ್ನನ್ನು ಒಪ್ತೀಯ ಇಲ್ವಾ? ಸ್ಥಳ ನಮ್ಮದ್ದು, ನೀನ್ ಅಧಿಕ ಮಾಡ್ಲಿಕ್ಕಿಲ್ಲ ಏನ? ಸ್ಥಳ ನಿಮ್ಮದು. ಮತ್ತಂತದ್ದು ಹಾಗಿದ್ರೆ ಒಂದು ಕೆಲಸ ಮಾಡ್ತೇನೆ. ಏನು? ಈ ಸ್ಥಳದಲ್ಲಿ ನಾನು ಇರುವುದಿಲ್ಲ, ನನ್ನ ದಾರಿ ಒಂದು ತೋರಿಸಿ. ಆಗುವುದಿಲ್ಲ. ಹೆಂಗೆತ್ತ ಕಳಿಸ್ಕೊಡುವುದು? ಬರುವುದು ನಿಮ್ಮಿಷ್ಟ, ಕಳಿಸಿಕೊಡುವುದು ನಾವು ಕಳಿಸಿಕೊಟ್ಟಾಗ. ನನ್ನಿಷ್ಟದಿಂದ ನಾನು ಬಂದದ್ದಲ್ಲ, ಒಂದು ಕಳೆದಿದ್ದೇನೆ. ದಾರಿ ಹೇಳಬೇಕಾದದ್ದು ನಿಮ್ಮ ಕರ್ತವ್ಯ. ನೀವು ಹೇಳಲಿಲ್ಲ ಅಂತಾದ್ರೆ ಕರ್ತವ್ಯ ಲೋಪ ಆಗಿದೆ ಅಂತ ಅರ್ಥ. ಕರ್ತವ್ಯ ಲೋಪ. ಒಂದು ಹೆಣ್ಣು ತಾನಾಗಿ ಪ್ರೇಮ ಭಿಕ್ಷೆಯನ್ನ ಬೇಡಿದಾಗ ಆಗುವುದಿಲ್ಲ ಅಂತ ತಿರಸ್ಕಾರ ಮಾಡಿ ಹೋಗ್ತಾನೆ ಅಂತ ಆದ್ರೆ ಅದು ಯಾವ ಪುರುಷ ಕರ್ತವ್ಯ ಆಗ್ತದ? ನಮ್ದು ಹಾಗೆ ಆಗ್ತದಲ್ವಾ? ನಮಗೂ ಮನ್ಸಿಲ್ಲ. ನೀನು ಮನ್ಸಿಲ್ಲ ಅಂತ ಹೇಳಿದ್ರೆ ಹಾಗೆ ತಿರಸ್ಕರಿಸಿ ಹೋಗಿ ಅಂತ ಆದ್ರೆ ಸುಮ್ನೆ ಬಿಡುವುದಿಲ್ಲ.
ಶಾಪವನ್ನ ಕೊಡ್ತೇನೆ, ಜಾಗ್ರತೆ. ಶಾಪವ? ಮತ್ತೆಂತದ್ದು? ಯಾವ ಶಾಪಕ್ಕೂ ಬೆದರುವವನಲ್ಲ, ಬೆಚ್ಚುವವನಲ್ಲ. ಆಗುವುದಿಲ್ಲ ಅಲ್ಲ? ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ. ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅಲ್ವಾ? ನಿನಗೆ ಸೊಕ್ಕು, ನಿನ್ನ ತಲೆಗೇರಿದಂತಹ ಪಿತ್ತದ ಅಹಂಕಾರ, ಸರ್ವ ಸಿದ್ಧಿಯನ್ನ ಪಡಿತೇನೆ ಎನ್ನುವಂತ ಅಹಂಕಾರ ಅಲ್ವೇ? ಹಾಗಾಯ್ತು ನನಗೇನೆ. ಆ ಕಾರಣಕ್ಕಾಗಿ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದೀಯಾ? ನಮ್ಮಲ್ಲಿಯ ಗಂಡು ಮಕ್ಕಳಲ್ಲಿ ಒಬ್ಬರಲ್ಲಿ ಹೋಗಿ ಹೀಗೆ ಕೇಳಿದ್ದಿಲ್ಲ ನಾನು. ಹೀಗೆ ಕೇಳಿದ್ದೆ ಹೋದಂತಾದ್ರೆ ಪಾಪ ಎಷ್ಟು ಜನ ಗಂಡು ಮಕ್ಕಳಿದ್ರು, ಸಾಲು ಸಾಲು ನಿಲ್ತಿದ್ರು. ನಿಮ್ಮಲ್ಲಿ ಗಂಡು ಮಕ್ಕಳು ಸರಿ ಇಲ್ವೇನಾ? ಸರಿ ಇಲ್ಲ ಅಂತಲ್ಲ, ನೋಡುವುದಕ್ಕೆ ನಿನಗಿಂತ ಚಂದ ಇದ್ದಾರೆ. ಆದ್ರೂ ಮನಸ್ಸು ಮಾಡ್ಲಿಲ್ಲ, ಯಾಕೆ ಗೊತ್ತಾ? ಆದ್ರೂ ಮನಸ್ಸು ಮಾಡ್ಲಿಲ್ಲ, ಯಾಕೆ ಗೊತ್ತಾ? ನನ್ನ ಯೋಗ್ಯತೆ ಅಂತದ್ದ, ನಾನೇನಾದ್ರೂ ವಿಶೇಷವಾಗಿದ್ದನ್ನು ಪಡೆಯಬೇಕೆನ್ನುವಾಗ ಆಸೆ ಪಟ್ಟೆ. ನೀನ್ ನಮ್ಮ ಲೋಕದವನಲ್ಲ, ಮೇಲ್ ಲೋಕದವ, ಸ್ವಲ್ಪ ವಿಶೇಷವಾಗಿ ಕಂಡ ಆಸೆ ಪಟ್ಟೆ. ನಿನಗ್ ದೊಡ್ಡ ದುರಹಂಕಾರ ಅಲ್ವಾ? ಶಾಪವನ್ನು ಕೊಡ್ತೇನೆ, ಮದುವೆ ಆಗುವುದಿಲ್ಲ. ನೀ ಶಾಪವನ್ನು ಕೊಡ್ತೇನೆ ಅಂತ 3 ಬಾರಿ ಹೇಳಿದೆ. ಇಷ್ಟೊಳಗೆ ನಾನು 30 ಶಾಪ ಕೊಡ್ತಿದ್ದೆ. ಹೌದಾ? ಹಾಗಿದ್ರೆ ಕೇಳು, ನೀನು ಇಷ್ಟು ದುರಹಂಕಾರದಿಂದ ಏನು ವರ್ತಿಸ್ತಾ ಇದೆಯೋ ಅದಕ್ಕೆ ನಾನು ಕೊಡುವಂತಹ ಶಾಪ ಏನು ಗೊತ್ತುಂಟಾ? ಎಲ್ಲ ಮುಂದೆ ಬಾ. ನಿನ್ನ ಮುಖ ಕಂಡು ಕೂಡ ಶಾಪ ಕೊಡುವುದಕ್ಕೆ ಮನ್ಸಾಗುವುದಿಲ್ಲ. ಆ ಕಡೆ ತಿರುಗಿ ನಿಲ್ಲುವುದಲ್ಲ, ನಿಜವಾಗಿಯೂ ಹೇಳ, ನಿನ್ನ ಮುಖಕ್ಕಿಂತ ನಿನ್ನ ಹೀಗೆ ತಿರುಗಿ ನಿಂತಾಗ್ಲೇ ನನಗೆ ಮತ್ತು ಮನ್ಸಾಗುವುದಿಲ್ಲ ಶಾಪ ಕೊಡುವುದು. ಈ ಕಡೆ ನೀನು ಹೇಗೆ ಮಾಡಿದ್ರು ನೋಡ್ತಾನೆ ಇರುವಂತ ಅನ್ಸುವುದು. ಕೆಲಸ ಮಾಡು, ಏನು ನೀ ಶಾಪ ಕೊಟ್ಟು ಮುಗಿಸು, ಈಗ ಮತ್ತೆ ಬರ್ತೇನೆ. ನೀನು ಹೇಗೆ ಹೋದ್ರೆ ನೀನು ಹಿಂದೆ ಬಂದು ನೋಡ್ಬೇಕು ಅಂತ ಅನ್ಸುದು. ಅದೆಲ್ಲ ಸಾಯ್ಲಿ, ಈ ಶಾಪ ಕೊಡುವುದು, ನೀನ್ ಅದನ್ನ ಅನುಭವಿಸುವುದು, ಮತ್ತೆ ನೀನು ಆ ಅನುಭವಿಸುದು ನನಗೂ ನೋಡ್ಲಿಕ್ಕೆ ಆಗುಲ್ಲ. ಆಮೇಲೆ ನನ್ನ ಮನಸ್ಸಿಗೆ ಒಂಥರ ಪಶ್ಚಾತ್ತಾಪ ಆಗುದು. ಅದೆಲ್ಲ ಬೇಡ, ನನ್ನ ಪ್ರೀತಿಯನ್ನು ಒಪ್ಪಿಕೋ, ನಾವಿಬ್ಬರು ಸುಖವಾಗಿರೋಣವಂತೆ. ನೋಡು ತಂಗಿ, ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಇಲ್ಲ, ಎಲ್ಲ ನಶ್ವರ. ಇದು ಯಾವ ಶೈಲಿ ಅಂತ ಗೊತ್ತಾಗ್ಲಿಲ್ಲ. ಶೈಲಿಯಲ್ಲಿ ಇದು ಒಳಗಿಂದ ಬಂದದ್ದು. ಅದು ತಂಗಿ. ಸ್ವಲ್ಪ ಸುಮ್ಮನಿರ್ತೀಯ? ಅಕ್ಕ ಪಕ್ಕದಲ್ಲಿರುವವರನ್ನು ಎನ್ನ ಅಕ್ಕ ತಂಗಿಯರೆಂದು ಭಾವಿಸಿದ್ರೆ ನಿನ್ನ ಜೀವನಕ್ಕೆ ತುಕ್ಕು ಹಿಡಿಯುವುದು. ಜೀವನ ಅಂದ್ಯಾ? ಹೌದು, ನಾನು ಬೇರೆ ಅಂತ ಹೇಳ್ತೀನಿ. ಇಲ್ಲ, ಆಗೋದಿಲ್ಲ, ಮದುವೆ ಆಗ್ಲಿಕ್ಕೆ ಆಗೋದಿಲ್ವಾ? ಈ ದುರಹಂಕಾರದ ಮೂಟೆಯೇ ತಿಳಿಬಹುದಾ? ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದೇನೆ, ಇಷ್ಟು ದೈನ್ಯದಿಂದ ಕೇಳ್ತೇನೆ. ಜೀವನದಲ್ಲಿ ಇದೇ ಪ್ರಥಮ, ಯಾರಲ್ಲಿ ಇಷ್ಟು ಕೇಳಮಟ್ಟದಲ್ಲಿ ಹೋಗಿ ಕೇಳಿದ್ದಿಲ್ಲ ನನ್ನನ್ನೊಂದು ಒಪ್ಪುಗು ಅಂತ ಹೇಳಿ. ನಿನ್ನಲ್ಲಿ ಕೇಳಿದ್ದೆ ಅಂದ್ರೆ ದುರಹಂಕಾರ ತೋರಿಸ್ತೆ ಅಲ್ವಾ? ಏ ದುಷ್ಟನೇ, ನೀನು ಇಷ್ಟು ದುರಹಂಕಾರದಿಂದ ವರ್ತಿಸುವುದು ವಿದ್ಯೆಯನ್ನು ಕಲ್ತಿದ್ದೇನೆ ಅನ್ನುವಂತ ಕಾರಣಕ್ಕಾಗಿ ಅಲ್ವಾ? ನೀನು ಕಲಿತಂತಹ ಯಾವ ವಿದ್ಯೆ ಆಗ್ಲಿ ನಿನ್ನ ಕಷ್ಟ ಕಾಲದಲ್ಲಿ ಪಾರದೇ ಹೋಗ್ಲಿ. ಎಂದು ಬೇರಿದ ಸದಿಯ ಮಾತಿಗೆ ನಂದುಕೊಳ್ಳು ಈಶ್ವರಿಯ ಧ್ಯಾನದಲ್ಲಿ ತುದಿಸಿದರು. ಒಂದು ಹೆಣ್ಣಿನ ಶಾಪ ಫಲಿಸಿಯೇ ಫಲಿಸ್ತದೆ. ನನ್ನ ಬದುಕಿನ ಕತೆ ಏನು? ನಂಬಿದಂತಹ ಚಂಡಿಕೆಯ ಶಕ್ತಿ. ಅಮ್ಮ, ನಿನ್ನನ್ನೇ ಧ್ಯಾನಿಸ್ತೇನೆ ತಾಯೇ, ನೀನೇ ಮಾರ್ಗವನ್ನು ತೋರಿಸಬೇಕು. ಜಯ 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 ಅವನನ್ನ ಕೊಂದು ಕಳೆದಂತಾಯ್ತು. ಕೊಲ್ಲುವಾಗ ನಡೆಯುವಂತ ಹೋರಾಟದಲ್ಲಿ ಮೈಯೆಲ್ಲ ರಕ್ತ ಸಿಕ್ತಾದ ಸುಳ್ಳಲ್ವೇ ಅಲ್ಲ. ಮೈ ಗಂಟಿಕೊಂಡಿರುವಂತ ರಕ್ತವನ್ನು ತೊಳೆದುಕೊಳ್ಬೇಕಾ ಬೇಡುವ? ಇಲ್ಲೇ ತೋರ್ತಾ ಉಂಟಲ್ಲ ಕೊಳ, ಇಳಿದು ಸ್ನಾನ ಮಾಡ್ತೇನೆ ನೋಡೋಣ. ಕೊಳವ ಕಂಡ ಕ್ಷಣವೇ ಸುಮುಚಿದ ಜಲದಿ ಜಲಚರಣಿಂದ್ರಗುಳೇನು ತೊಳೆಯು ತೊರೆದು ಊರಗಲಿ ಕಂಡ ಮೂಡಿ ಸಂಖ್ಯೆ ಯಾರೋ ಧರ್ಮಾದಿ ಕೊಳದಿಲ್ಲ ಯಾರೋ ಧರ್ಮಾದಿ ಕೊಳದಿಲ್ಲ ಮೇಲೆಗೆ ಕೊಳದಿಲ್ಲ ಮೇಲಕ್ಕೆ ಅಡಿಯನ್ನ ಮುಂದಿಟ್ಟಂತಾದ್ರೆ ಜಾಗ್ರತೆ. ಏ ದುರ್ಮತಿ, ಮತ್ತೆ ಹೀನರಂತೆ ಬಗೆಹರಿಸುವುದಕ್ಕೆ ಮುಂದಾಗ್ತಾ ಇದ್ದೀಯ. ಕಾಣುತ್ತಿರುವಂತಹ ಈ ಸರೋವರದಲ್ಲಿ ಇಳಿದು ಶುಚಿರ್ಭೂತನಾಗುವುದಕ್ಕೆ ಮುಂದಾಗ್ತಾ ಇದ್ದೀಯ. ಇದು ನಿನ್ನಲ್ಲಿದ್ದಂತ, ನಿಮ್ಮ ಮನೆಯಲ್ಲಿದ್ದಂತಹ ಸರೋವರ ಅಲ್ಲ.
ಇಲ್ಲಿ ಇಳಿಬೇಕು ಅಂತಾದ್ರೆ ಅಪ್ಪಣೆ ಬೇಕು. ಈಶ್ವರ ಅಧಿಕಾರ ಈಶ್ವರ ಅವರ ಅಧಿಕಾರ ನಿನ್ನ ತನ್ನ ಅಪ್ರದ ನಮ್ಮ ಗುರುಗಳ ಪ್ರಶ್ನಿಸಕ್ ನೀನೊಬ್ಬವ ಹ್ಮ್ ಮೈಯ ಮಲಿನವನ್ನ ತೊಳೆದುಕೊಳ್ತೇನಂತೆ ಕೇಳುವುದಕ್ಕೆ ನೀನ್ ಯಾರು? ಯಾರ ಇಲ್ಲಿ ರಕ್ಷಣೆಗಾಗಿ ಇದ್ದವ. ನಿಮ್ಮನ್ನೆಲ್ಲ ನೋಡಿದ್ರೆ ಬೆಳೆದು ನಿಂತವರ ಹಾಗೆ ಕಾಣ್ತಾ ಇದ್ದೀರಿ, ಕೆಲವು ಕಲಿತವರ ಹಾಗೆ ಕಾಣ್ತಾ ಇದ್ದೀರಿ. ನೀವೆಲ್ಲ ನೀತಿ ಶಾಸ್ತ್ರವನ್ನು ತಿಳಿದವರಲ್ವೇನು? ನಾವು ತಿಳಿಯೋದು ಬೇಕಷ್ಟಾಯ್ತು. ನೀವೆಲ್ಲ ನಮ್ಗೆ ಕಲ್ಸ್ಲಿಕ್ಕೆ ಬಂದವ್ರು. ಈಗ ಎಷ್ಟೇ ತಿಳಿದ್ರು ಈಗ ಮಾಡಿದ್ದೆಲ್ಲ ಹೇಗಾಯ್ತು? ಹರಿಯುವ ನೀರಿಗೆ ದೊಣ್ಣೆ ಇಂಥವರು ಪ್ರಪಂಚಕ್ಕೆ ಭಾರ. ಹಾಗಾಗಿ ಅನಿಲ ಜನನು ಭಜರಿಸಿ ಮಸ್ತ ಘನಪರಾಕ್ರಮಿ ಸೂರ್ಯ ತೇಜದ ಅನುಗನಿವನಾರೆಂದು ದೊಡ್ಡಿಸಿ ನೋಡುತ್ತವಗೆಂದು ಯಾರು ನೀ ಛಾತ್ರ ತೇಜವು ಬ್ರಹ್ಮವರ್ಚಸ್ಸು ಯಾರು ನೀ ಛಾತ್ರ ತೇಜವು ಬ್ರಹ್ಮವರ್ಚಸ್ಸು ತೋರುತ್ತಿದೆ ಮುಖದಿ ದೈವಿ ಶಕ್ತಿ ನಾಲ್ಕರಲಿ ಯಾರಿಂದಲಾವತರಣವಾಯ್ತೋ ದುಡುಕಬೇಡ. ಬಡಿದು ಕೆಡಹಿ ಕತ್ತನ್ನ ಕಡಿಯುವುದಕ್ಕೆ ಮುಂದಾದಿಯಲ್ಲ. ಕಡಿಸ್ತೇನೆ. ಖಂಡಿತ ಒಳ್ಳೆಯದಲ್ಲ. ಯಾಕೆ? ಹೇಳು, ನೀನ್ ಯಾರು? ಎಲ್ಲಿಯವ? ಯಾವ ವಂಶಜ? ತಂದೆ ತಾಯಿಗಳು ಯಾರು? ನಿನ್ನ ಹೆಸರನ್ನ ಹೇಳು ಮಗು. ಹೌದಯ್ಯ. ಹೌದಯ್ಯ ಹೌದು. ನೀನು ಹೇಳಿದ ಹಾಗೆ ಚತುರ್ವಿಧದ ನೆಲೆ ನನ್ನಲ್ಲಿದ್ದದ್ದು ಹೌದು. ಆದ್ರೆ ನೀನು ಕೇಳಿದ ಮಾತ್ರಕ್ಕೆ ಪರಿಚಯವನ್ನು ಹೇಳ್ತೇನೆ ಅಂತ ಭಾವಿಸಿದ್ಯಾ? ಹೇಳು. ಇಲ್ಲವೇ ಇಲ್ಲ. ಇವ ಅಪರಾಧ ಮಾಡುವುದಕ್ಕೆ ಮುಂದಾದವ, ಅಪರಾಧಿ ಸ್ಥಾನದಲ್ಲಿ ಇದ್ದವ. ಮುಂದಾದವ ಅಂತ ಅಲ್ಲ, ಅವನನ್ನ ಸಂತೈಸುವುದಕ್ಕೆ ಮುಂದಾದವ ನೀನು. ನೀನು ಪರೋಕ್ಷವಾಗಿ ಅಪರಾಧಿ. ಹಾಗಾಗಿ ನಿನ್ನಲ್ಲಿ ಪರಿಚಯ ಹೇಳಬೇಕಂತಿಲ್ಲ. ನಾ ಹೊರಟೆ. ತಿರುಗಿ ನೋಡಿದ ಉಭಯ ವೀರರು ತಿರುಗಿ ನೋಡಿದ ಉಭಯ ವೀರರು ಪರಮ ಪೂಜ್ಯದ ಮೂಡಲವರಲಿ ಪರಮ ಪೂಜ್ಯದ ಮೂಡಲವರಲಿ ಮರುತ ಜಗೆ ಮತ್ತವನ ತನಯಗೆ ಪುತ್ರ ಭರಿತವಾದುದು ಬರ್ಬರೀಕನ ನಿರುಗಿದರೆ ಕಾಕಚಿತ್ತದಿ ಕರುಣಾಕರಗಿಟೋತ್ಕಜನು ಹಂಬಲಿಸುತ್ತಿಂತೆಂದ ಹಂಬಲಿಸುತ್ತಿಂತೆಂದ ಹೋಗದಿರಲು ಮುದ್ದು ನಿಲ್ಲೊಂದು ಕ್ಷಣ ಹೋಗದಿರಲು ಮುದ್ದು ನಿಲ್ಲೊಂದು ಕ್ಷಣಗನು ರಾಗವು ಮಳೆಸಿತು ನೋಡಿನಾದ ನೀವೇ ನೋಡಿನಾದ ನೀವೇ ಯೋಗಾನುಬಂಧವ ತಿಳಿಯನು ನುಡಿ ಸತ್ಯ ಯೋಗಾನುಬಂಧವ
ಹೃದಯ ವಂಚಿಪೇಯ ಸತ್ಯವಾಗಿ ಹೃದಯ ವಂಚಿಪೇಯ ಮಗುವೇ ಹೋಗಬೇಡ, ಸ್ವಲ್ಪ ಹೊತ್ತು ನಿಲ್ಲು ಮಗು. ಕಣ್ಣರಿಯದೇ ಇದ್ದರೂ ಕರುಳರಿಯುತ್ತದಂತೆ ನನ್ನ ನಿನ್ನ ಯಾವುದೋ ಸಂಬಂಧ ನನ್ನನ್ನು ಸೆಳೆಯುತ್ತಾ ಇದೆ. ವಂಚಿಸಬೇಡ, ಹೇಳು, ನಿಜವಾಗಿ ನೀ ಯಾರೆಂಬುದನ್ನು ಹೇಳು ಮಗು, ಹೇಳು. ಜನಕನೆನ್ನುವ ಭಾವದಿಂದರು ಜನುಮದಾತನು ಭೀಮಸುತ ಕಟೋತ್ಕಚನು ಜನನೀ ಮೌಳಿಯು ಸರ್ವ ವಿದ್ಯಾದಾಯಕಿ ಪೂಜೆ ಮುನಿವರಿಯ ವಿಜಯ ಎಲ್ಲರೂ ಅನಿರೀಕ್ಷಿತವಾಗಿರುವಂತಹ ಭಾವ ನಾನು ತಡೆತಾ ಇದ್ದೇನೆ. ನಿನ್ನನ್ನು ನೋಡಿದಂತಹ ಮರುಗಳಿಗೆಯಲ್ಲಿ ಭಾವ ಪರವಶನಾಗ್ತಾ ಇದ್ದೇನೆ ಅಂತಾದ್ರೆ ಖಂಡಿತವಾಗಿಯೂ ಯಾವುದೋ ಸೆಳೆತ ನನ್ನ ನಿನ್ನಲ್ಲಿ ಇದ್ದದ್ದು ಹೌದು. ಹಾಗಾಗಿ ಜನಕ ಎಂಬಂತಹ ಭಾವದಿಂದ ನನ್ನ ಸಂಪೂರ್ಣ ಪರಿಚಯವನ್ನು ನಿನ್ನಲ್ಲಿ ಹೇಳ್ತೇನೆ. ಹೇಳು ಹೇಳು. ಪಾಂಡವರ ಕುರಿತಾಗಿ ನೀನು ತಿಳಿದವನು ಹೌದಾ? ತಿಳಿದಿದ್ದೀಯಾ? ಖಂಡಿತ. ಪಾಂಡವರಲ್ಲಿ ಶತಗಜತ್ರಾಣಿ ಭೀಮಸೇನ ಗೊತ್ತು. ಆ ಭೀಮಸೇನ ಹಾಗೂ ಹಿಡಿಂಬೆಯ ತನುಜ ಘಟೋತ್ಕಚ ತಿಳಿದಿದ್ದೀಯ ಅವನ ಬಗ್ಗೆ? ಕೇಳಿದ್ದೇನೆ. ಆ ಘಟೋತ್ಕಚ ಹಾಗೂ ಕಾಮಕಂಠಿಯ ಮಗ ಬರ್ಬರೀಕನ ಬಗ್ಗೆ ಕೇಳಿದ್ದೀಯೋ? ಕೇಳ್ತಾ ಇದ್ದೇನೆ. ಆ ಬರ್ಬರೀಕನೇ ನಾನು. ನನ್ನ ತಂದೆ ಘಟೋತ್ಕಚ, ಅಜ್ಜ ಭೀಮಸೇನ. ಭೀಮಸೇನ ಚಂದ್ರವಂಶದಲ್ಲಿ ಆವಿರ್ಭವಕ್ಕೆ ಬಂದವ. ಬಾ ಮಗನೇ ಬಾ. ಬಾಮಗನಿ ವಂಶವಾರಿದಿ ವಂಶವಾರಿದಿ ಸೋಮರಿಪೋ ಸಂಗ್ರಾಮ ಭೀಮನಿ ಬಾಮನೋಲಗನಿ ದುರ್ಜನ ಸೋಮರಿದನೆ ನಿನ್ನ ತಂದೆ ಘಟೋತ್ಕಚ ನಾನೇ. ಮಗನೇ ಮಗನೆಂಬ ವ್ಯಾಮೋಹಕ್ಕೆ ಒಳಗಾಗಿ ನಿನ್ನನ್ನು ಬಿಗಿದಪ್ಪಿದೆ. ಸಾಧ್ಯವೇ ಇಲ್ಲ. ಅಕ್ಷಮ್ಯ ಅಪರಾಧವನ್ನ ಮಾಡಿಬಿಟ್ಟೆ ಮಗು. ಬಡಿದು ಕೆಡಹಿ ಕೊಲ್ಲುವುದಕ್ಕೆ ಮುಂದಾದಿಯಲ್ಲ. ಅವ ಯಾರು ಅಂತ ಗೊತ್ತುಂಟ? ನನಗೆ ಅಪ್ಪ, ನಿನಗೆ ಅಜ್ಜ. ಛೆ! ಬದುಕಿಗೆ ಯೋಗ್ಯ ಅಲ್ಲ ನೀನು. ಕ್ಷಮೆಯೇ ಇಲ್ಲ ನಿನಗೆ. ನಿನಗೆ ಅಜ್ಜ ಅವ ಭೀಮಸೇನ. ಅವನನ್ನೇ ಗಾಂಧಿಸುವುದಕ್ಕೆ ಮುಂದಾದನೆ. ನಡುಗಿದ ಕೃತ್ಯಕ್ಕೆ ಸುಡಲಿ ಸುಡಲಿ ತಂದೆಯ ಬಾಳು ವ್ಯರ್ಥವು ದುಡುಕಿದೇನೋ ನಾನದವ ಧರ್ಮದ ಕಡುವಿರೋ ಅಯ್ಯೋ ನಡುಗಿದನು. ಅಯ್ಯೋ ಅಯ್ಯೋ ವಿಧಿಯೇ, ಏನಿದು ವಿಧಿಯೇ ನಿನ್ನ ಲೀಲೆ? ಬರ್ಬರೀಕನ ಬದುಕಿನಲ್ಲಿ ಈ ರೀತಿ ಆಟವನ್ನು ಆಡಿದೆಯಾ? ಪವಿತ್ರವಾಗಿರುವಂತ ಚಂದ್ರವಂಶ ನನ್ನದು. ಎದೆ ತಟ್ಟಿ ಹೇಳಿಕೊಳ್ಳುವ ಬರ್ಬರೀಕ ನನ್ನ ಅಜ್ಜ ಶತಗಜತ್ರಾಣಿ ಭೀಮಸೇನ. ಎದೆ ತಟ್ಟಿ ಹೇಳಿಕೊಳ್ಳುವ ಬರ್ಬರೀಕ. ನನ್ನ ತಂದೆ ಸಾಮಾನ್ಯದವನಲ್ಲ, ಘಟೋತ್ಕಚ. ಎದೆ ತಟ್ಟಿ ಹೇಳಿಕೊಳ್ಳುವವ ಈ ಬರ್ಬರೀಕ. ಆದರೆ ಪ್ರಥಮವಾಗಿ ಇಂದು ಅವರನ್ನ ಕಾಣ್ತಾ ಇದ್ದೇನೆ. ಕಾಣುವ ಪೂರ್ವದಲ್ಲಿ ಅಕ್ಷಮ್ಯ ಅಪರಾಧವನ್ನೇ ಸಿಗಿಬಿಟ್ಟೆ. ಇಲ್ಲ ಇಲ್ಲ, ಇವರ ಹಾಗೆ ಸಾಧನೆಯನ್ನು ನಾನು ಮಾಡಲಾರೆ. ಆ ಕಾರಣಕ್ಕೆ ಈ ವಂಶದಲ್ಲಿ ನಾನು ಹುಟ್ಟಬಾರದಿತ್ತು. ಹುಟ್ಟಿದವ ಹೌದಾದ್ರೂ ಇರಬಾರದು. ಹಾಗಾಗಿ ನಾನು ಮಾಡಿರುವಂತಹ ಈ ಅಪರಾಧಕ್ಕೆ ನಾನೇ ಶಿಕ್ಷೆಯನ್ನು ಕೊಟ್ಟಿಕೊಳ್ತೇನೆ. ಹಿಡಿದಿರುವಂತಹ ಕೋರಸಿಯಿಂದ ಕಂಠವನ್ನ ಕತ್ತರಿಸಿಕೊಳ್ತೇನಂತೆ. ಅನಿಲ ಜನತಾನೆಂದು ತಿಳಿಯದ ಪರಾಧಕ್ಕೆ ಶಿಕ್ಷೆ ಹೇಳಿಲ್ಲವೋ.
ಕಲ್ಪನೆ ಉಂಟಾ? ತಪ್ಪು ಮಾಡಿದ್ಯಾ? ನಾನು ಶಿಕ್ಷೆ ಕೊಡಬೇಕಾದ್ಯಾ? ಮತ್ತೆ ನೀನೇ ಶಿಕ್ಷಿಸಿಕೊಳ್ಳೋದಕ್ಕೆ ಅರ್ಥ ಏನು? ಆ ರೀತಿ ಸ್ಥಿತಿ ಬಂದೊದಗಿತ್ತು. ತಪ್ಪು ಮಾಡಿದ್ದು ಯಾರಲ್ಲೇ ಆಗಿರಲಿ ಶಿಕ್ಷಿಸುವ ಅಧಿಕಾರ ಇದ್ದದ್ದು ನಮಗೆ. ಮುಖ ತೋರಿಸುವಂತಹ ಯೋಗ್ಯತೆಯನ್ನು ಕಳೆದುಕೊಂಡಿದ್ದೇನೆ. ಎಲ್ಲ ಕೇಳಿದ್ರು ಹುಡುಗ ಬುದ್ಧಿಯೋ ನೆಗಡಿ ಬಿದ್ದಿಯೋ ಅಂತ. ಬಿದ್ದಾಯ್ತಲ್ಲ. ನಿಮಗೆಲ್ಲ ವಿವೇಚನೆ ಇರುವುದಿಲ್ಲ ಮಕ್ಕಳೇ. ಒಟ್ಟು ಹಾರಾಟ ಮಾಡುವುದು. ಎಲ್ಲೆಲ್ಲಿ ಹಾರಾಟ ಮಾಡಬೇಕು, ಎಷ್ಟೆಷ್ಟು ಹೊತ್ತಿಗೆ ಹಾರಾಟ ಮಾಡಬೇಕು ಎಲ್ಲ ಸ್ವಲ್ಪ ಅಲ್ಲದೆ. ಹೌದು, ಮೊದ್ಲಿಗೆ ಮಾತಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾರೋ ನೀನೆ ಮತ್ತು ಮಕ್ಕಳು ಮರಿ ಹಾರಾಟ ಮಾಡ್ಬೇಕು. ನಾವೇ ಸುಮ್ಮನೆ ಕೂತ್ಕೊ. ಆಯ್ತು, ಒಂದು ತೀರ್ಮಾನ ಕೊಡು ಮೊದ್ಲೆ. ಮತ್ತೆ ಯಾರಿಗೆ ಜೋರು ಮಾಡಿದೀನ? ಅದ ಹೇಳಿದೆ. ತೀರ್ಮಾನ ಕೊಡುವುದಕ್ಕೆ ಬಂದದ್ದು ನಾನು ಈಗ. ನಿನ್ನ ಶಿಕ್ಷಿಸುವ ಅಧಿಕಾರ ಇದ್ದ ನನಗೆ. ನಾನೇ ಶಿಕ್ಷಿಸುವವ. ಯಾವ ಶಿಕ್ಷೆಯನ್ನು ಕೊಟ್ಟರು ಅನುಭವಿಸುವುದಕ್ಕೆ ಸಿದ್ಧನಾಗ. ಅಜ್ಜನಿಗೆ ಹೊಡೆದು ಮೊಮ್ಮಗನ ಅಜ್ಜ ಅಜ್ಜ ಹಾಲು ನೀರು ಒಂದಾಯ್ತು, ಬಟ್ಲು ಮಾತ್ರ ಬೇರೆ ಆಯ್ತು. ಮತ್ತೆಂತ ಬಟ್ಲ ಅಗತ್ಯ ಇದ್ದ ಮಾತ್ರ ಕುಡಿದು ಅಷ್ಟೇ. ಈಗ ಅಪರಾಧ ತಿಳಿದು ಮಾಡುದು ತಪ್ಪು, ತಿಳಿಯದೆ ಮಾಡುದು ತಪ್ಪು. ತಪ್ಪೇ ಶಿಕ್ಷೆ ಇದ. ಅದಕ್ಕೆ ಅರ್ಥ ಬೇರೆ ಬೇರೆ ಉಂಟು. ತಿಳಿದು ಮಾಡಿದ್ರೆ ಅಪರಾಧ, ತಿಳಿಯದೆ ಮಾಡಿದ್ರೆ ಪ್ರಮಾದ, ಹಾಗೆಲ್ಲ ಉಂಟು. ಅಷ್ಟು ಗೊತ್ತುಂಟು ನನಗೆ. ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದಲ್ಲ. ಈಗ ಆಯ್ತಾ, ತೀರ್ಮಾನ ಆಗೋಯ್ತಾ? ತೀರ್ಮಾನ ಆಗಲಿ. ಇನ್ನೂ ಉಂಟು. ಅರಿಯಲೇ ಮಾಡಿರುವಂತಹ ಅಪರಾಧ ಅರಿತೆ ನೀನು ಇಂದು ಪರಿಹಾರ ಆಯ್ತು. ಪ್ರಾಯಶ್ಚಿತ್ತವನ್ನು ನೀನೇ ಮಾಡಿಕೊಂಡಿದ್ದೀಯ. ನೋವಾಗಿದೆ ನಿನಗೆ. ತಾನು ಮಾಡಿದ್ದು ಅಪರಾಧ ಎಂಬ ಕಾರಣ. ಎಂತ ಒಂದು ಸಂಯೋಗ ನೋಡು ನಮ್ಮ. ವನವಾಸ ದೀಕ್ಷಾಬದ್ಧನಾಗಿದ್ದವ ನಾನು. ಹಳ ಜಟಾಸುರನನ್ನು ವಧಿಸುವುದಕ್ಕಾಗಿ ಮುಂದುವರೆದು ಹೋದೆ. ಹಿಡಿಂಬಾವಂದಲ್ಲಿದ್ದವ ನೀನು. ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿದ್ದವ ಇವ. ಯೋಗಾನುಯೋಗ ಅಂತ ಹೇಳುವುದಿಲ್ಲ. ಮೂವರು ಒಂದಾದೆವು. ಅದು ಒಂದು ಮಗನೇ. ವನವಾಸ ದೀಕ್ಷಾಬದ್ಧನಾದ ಕಾರಣ ನಾನು ನಿಮ್ಮಲ್ಲಿ ಬರೀ ಬರುವಾಗಿಲ್ವೇ ಇಲ್ಲ. ಗುರುವಿನಿಂದ ಅಪ್ಪಣೆಯನ್ನು ಪಡೆದು ನಮ್ಮ ಕಾಯಕಕ್ಕೆ ವಿದ್ಯುಕ್ತವಾಗಿ ಮುಂದುವರಿಯೋಣಂತೆ. ಅನುಸಾರವಾಗಿ ಭೂಮಿಯಲ್ಲಿ ಅಧರ್ಮವು ತಾಂಡವಾಡುತ್ತಾ ಧರ್ಮವು ನಾಶವಾಗುತ್ತಾ ಇದ್ದ ಕಾಲಕ್ಕೆ ಮರೆಯ ಮಹಾಚೇತನವೊಂದು ಅವರೋಹಣ ಪದ್ಧತಿಯ ಮೂಲಕ ತನ್ನಿಂದ ತಾನೇ ಕೆಳಗಿಳಿದು ಬಂದು ತನ್ನನ್ನು ತಾನು ಸೃಷ್ಟಿಸಿಕೊಳ್ಳುವ ಸ್ಥಿತಿಗೆ ಅವತರಣ ಅಂತ ಹೇಳಿದರು. ವರ್ತಮಾನ ಕಾಲದಲ್ಲಿ ಅಂತಹ ಅವತಾರವನ್ನು ನನ್ನಲ್ಲಿ ಕಂಡರು. ನನ್ನ ಉದ್ದೇಶವೂ ಅದೇ. ಭೂಮಿಯಲ್ಲಿ ಧರ್ಮದ ಸ್ಥಾಪನೆ, ದುಷ್ಟರ ನಾಶ. ದುಷ್ಟರ ನಾಶ ಎಂಬಲ್ಲಿಗೆ ಕೆಂಗಣ್ಣು, ಕೋರದಾಡೆ, ಇಚ್ಚವಂಡೆ, ಭೀಕರಾಕೃತಿ ಹೊಂದಿದವರೇ ಅಂತ ಅರ್ಥ ಅಲ್ಲ. ದುರ್ಗುಣವನ್ನು ಹೊಂದಿದವರು ದುಷ್ಟರಾಗಿರ್ತಾರೆ. ಅಂಥವರ ನಾಶಕ್ಕೆಂದೇ ಮಹಾಭಾರತ ಸಂಗ್ರಾಮವನ್ನು ಗಂಟಿಕ್ಕಿ ಬಂದವರು. ಸೇನೆಯು ಸಿದ್ಧವಾಗಿದೆ. ಅದರ ಪರಿಣಾಮ ಏನು ತೀರ್ಮಾನಿಸಬೇಕಲ್ಲ. ಅದರೊಂದು ಸ್ವಾಮಿ
ಯುದ್ಧ ಪ್ರಕರಣ ಏನೋ ನಡೀಲಿಕ್ಕಿದೆ ಮಹಾಭಾರತ. ನನಗೆ ಯುದ್ಧ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೌದು, ಹೊಕ್ಕಿರಿಯಲಾರದು, ಬರೇ ರಥ ಓಡಿಸ್ತಾ ಇರ್ಬೇಕು. ಚಕ್ರ ಕೆಲಸವೇ ಇಲ್ಲಲ್ಲ, ಏನ್ ಮಾಡುದು? ಇದನ್ನು ಕೆಳಗಿಡುವ ಮೊದಲೇ ಏನಾದ್ರು ಮಾಡಿದ್ರೇನು ಅಲ್ಲ? ಶ್ರೀಲೋಲನಿಂದಿರಗಿ ಬೆಸಗೊಂಡ ಧರ್ಮಜರು ಕಾಳಗ ಕೆಳಗೆ ತಂದು ದಾಯ್ತಲಕು. ಮೊದಲಾಗಿ ನಿನ್ನ ಪಾದಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಉತ್ತರೋತ್ತರವಾಗಲಿ. ಈಗಾಗಲೇ ನಿನ್ನ ಆಣತಿಯಂತೆ ಇದ್ದವರು ಬದುಕಿ ಬಾಳಿದವರು ನಾವು. ಅಷ್ಟೇ ಮಾತ್ರವಲ್ಲ, ಈ ಮಹಾಭಾರತ ಯುದ್ಧ ಎನ್ನುವುದು ಸಂಘಟಿತವಾಗಿದ್ದು ನಿನ್ನಿಂದ. ಹಾಗಾಗಿ ಮುಂದೆ ನಾವು ಏನು ಮಾಡಬೇಕು, ಹೇಗೆ ಎನ್ನುವುದು ಧರ್ಮಜ ಎಲೆ ಧರ್ಮಜ ಎಲೆ ಧರ್ಮಜ ಭೀಮ ಪಲುಗುಣಾದಿಗಳೊಲಿದು ಭೀಮ ಪಲುಗುಣಾದಿಗಳೆಲ್ಲ ಒಲಿದೋ ಹೊಂದವರೆಲ್ಲ ಫಲಯು ತರುಣ ಪಲ್ಲೆನಾದರು ಬಲುಬಡರ ಸಾಹಸವನರಿವೆನು. ಫಲಯು ತರುಣ ಪಲ್ಲೆನಾದರು ಬಲುಬಡರ ಸಾಗರವನರಿವೆನು. ಎಲೆ ಧರ್ಮಜದ ಲಾಲಿಪುದು ಭೀಮ ಪಲುಗುಣಾದಿಗಳೆಲ್ಲರೊಲಿದು. ಎಲೆ ಧರ್ಮಜದ ಲಾಲಿಪುದು ಧರ್ಮಜ ದೇವ್ರೇ. ಭೀಮಸೇನ. ಬಂದು ನಿಂತದ್ದಾಗಿದೆ ಕುರುಧಾರಿಣಿಗೆ ಹಾ, ನಿರೂಪವನ್ನು ಬೇಕು ಈಗಷ್ಟೇ. ನಿರೂಪ ನೀವು ನನಗೆ ಕೊಡ್ಬೇಕು. ಅವ? ಹೌದು. ಯಾಕೆ ಕೇಳು. ಯಾಕೆ? ನಿರ್ಮಾಣಗೊಂಡುದು 18 ಅಕ್ಷೋಹಿಣಿ ಸೇನೆ. ಆ, ಅದರಲ್ಲಿ ಪ್ರಬಲ ಸೇನೆ ಕೌರವರದ್ದು ಹನ್ನೊಂದು ಅವರದ್ದು 7 ನಮ್ಮದು. ಅಲ್ವಾ? ಆ, ಅದರಲ್ಲಿಯೂ ಸಂಖ್ಯಾಮಾನದಿಂದಲೇ ಅವರು ಬಲಿಷ್ಠರು ಅಂತಲ್ಲ, ಆ, ಇರುವ ಮಹಾರಥರಲ್ಲಿಯೂ ಆ. ಬಲಿಷ್ಠರು ಅವರೇ ಆಗಿದ್ದಾರೆ. ಹೌದಾ? ನಮ್ಮಲ್ಲಿ ಇಲ್ಲ ಅಂತಲ್ಲ, ಬೆಳ್ಳನಿಕೆ ಅವರು ಆ. ಅವರಲ್ಲಿ ಸಾಕಷ್ಟು ಮಂದಿಗಳಿದ್ದಾರೆ. ಹೌದೇ? ಮೊದಲನಾಗಿ ಆಚಾರ್ಯ ಭೀಷ್ಮರು, ಆ. ಆಮೇಲೆ ಕಲಿದ್ರೋಣರು, ಕರ್ಣ, ಕೃಪ, ಸೈಂಧವ ಮೊದಲಾದವರೆಲ್ಲರು. ಓ, ಈ ಆಚಾರ್ಯ ಫಲ ಬಾಳುಂಟು ಅಂತ ಆಯ್ತು. ಉಂಟು. ಬರುವುದು ಕೆಲವು ಸಾರಿ ತಡವಾಗ್ತದೆ, ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ತಡವಾಗಿ ಬಂದ್ರು ಅವ್ರಿಗೆ ಅವ್ರಿಗೆ ಹೋಗ್ತಾರೆ. ಏನು ಮಾಡಬೇಕು ಎನ್ನುವುದನ್ನು ಮಾಡಿಯೇ ಮಾಡ್ತಾರೆ. ಆ ಮಟ್ಟಿ ಭರವಸೆ ಇದ್ದೇ ಅಲ್ವಾ? ಅದಕ್ಕಾಗಿ ನಿಮ್ಮಲ್ಲಿ ಕೇಳ್ತಾ ಇರುವುದು, ಏನು ದೇವ್ರೆ? ಪರಬಲವು ಪ್ರಬಲವಾಗಿರುವಾಗ ಹಾ. ಅವರನ್ನು ಗೆಲ್ಲುವಲ್ಲಿ ನಿಮ್ಮ ಆತ್ಮಸ್ಥೈರ್ಯಗಳೇನು, ನಿಮ್ಮ ಮನದ ನಿರ್ಧಾರಗಳೇನು ನನಗೆ ಬೇಕಾಗಿದೆ.